योपातरो तं प्रवरं मुनीनां पतञ्जलिं प्राञ्जलिं पतञ्जलिं प्राञ्जलिं प्रणतामतुस्मि। चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं मनोबुद्धिहन्तारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मृत्युर्न शङ्का न मे जातिभेदा पिता नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्मोहन्तं चिदानन्दरूप न पापं न सौख्यं न दुःखं न मन्त्रो न तीर्थो न वेदा न यज्ञम् अहं भोजनं नैव भोज्यं न भोक्त्या चिदानन्दरूप शिवोऽहं शिवोऽहं शिवोऽहम् इति श्रीमच्छङ्कराचार्य विरचितं निर्वाणाष्टकं सम्पूर्णम्। ॐ तत्सत्परब्रह्मणे नमः। ॐ गुरुपरमात्मने नमः। या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिर्देवैः सदा वन्दिताम् सा मां पातु सरस्वती भगवती निःशेषजाड्यापहा। ब्रह्मानन्दं परमसततं केवलं ज्ञानमूर्ते द्वन्द्वातीतं गगनसदृशं तत्त्वमस्यामि लक्ष्यम् एकं नित्यं निर्मलाचलं सर्वधी साक्षीभूतं भावातीतं त्रिगुणरहितं श्रीसद्गुरुं तन्नमामि। आनन्दमानन्दकरप्रसन्नं ज्ञानस्वरूपं निजभोगयुक्तं योगेन वेद्यं भवरोगवैद्यं श्रीसद्गुरुं तन्नमामि। गुरुर्ब्रह्मा गुरुर्विष्णु गुरुदेवो महेश्वरः गुरुर्साक्षात् परब्रह्म तस्मै श्रीगुरुवे नमः। तस्मै श्रीगुरुवे नमः। ಒಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಬಿಡಿ. ಇನ್ನೊಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಬಿಡಿ. ಶಾಖವನ್ನು ಉಂಟಾದಾಗ ಕಣ್ಮೇಲೆ ಮುಖದ ಮೇಲೆ ಸ್ವಲ್ಪ ಅಂಗೈಗೆರೆಗಳನ್ನು ನೋಡುತ್ತಾ ಧ್ಯಾನದಿಂದ ಹೊರಬೋದು. ಓಕೆ, ಸುಂದರವಾಗಿ ಕಾಣ್ತಾ ಇರ್ತೀರಿ. ಲಕ್ಷ್ಮೀ ಪಾರ್ವತಿಯರ ದರ್ಶನ ಆದಂಗೆ ಆಗ್ತದೆ. ಏನು ನಿಮ್ಮ ಶುಭ್ರವಾದ ಪುರುಷರ ವಸ್ತ್ರಗಳು, ನಿಮ್ಮ ಕೆಂಪಾದ ತಾಯಿ ದುರ್ಗಾಮಾತೆಯ ನವದುರ್ಗೆಯರ ದರ್ಶನ ಆದಾಗ ಆಗ್ತಾ ಇದೆ. ಭಾಳ ಆನಂದ ಒಂದು ನೋಡಿ. ಅದಕ್ಕೆ ಮಕ್ಕಳು ಶಾಲೆಗೆ ಮಕ್ಕಳಿಗೆ ಯೂನಿಫಾರ್ಮ್ ಮಾಡಿರ್ತಾರೋ ಏನು ಅಂತ ಅನಿಸುತ್ತೆ. ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳು ಆ ಒಂದು ಶುಭ್ರವಾಗಿರ್ತಕ್ಕಂಥ ಆ ಒಂದು ಹಾಗೆ ಪ್ರಾಣಾಯಾಮಗಳನ್ನು ಮಾಡ್ತಾ ಮುಂದುವರ್ಸೋಣ. ಕೈ ಮುಂದೆ ಚಾಚಿ ಸೂಕ್ಷ್ಮದ ವ್ಯಾಯಾಮಗಳು. ಉಸಿರನ್ನು ತೆಗೆದುಕೊಳ್ಳುತ್ತಾ ಅದರ ಮೇಲೆ ಎಷ್ಟು ಸಾಕು ಅಷ್ಟು ನಿಧಾನವಾದ ಉಸಿರಾಟಕ್ಕನುಗುಣವಾಗಿ ಕೈಗಳ ಚಲನೆ. ಆಸನಗಳಲ್ಲಿ ಸರಿ
ಸುಮಾರು ಲಕ್ಷಾಂತರ ಆಸನಗಳು, ಕ್ರಿಯೆಗಳು, ಪ್ರಾಣಾಯಾಮಗಳು, ಮುದ್ರೆಗಳು ಇವೆ. ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನಾವು ಕಲ್ತ್ಬಿಟ್ಟು ಅವು ನಿರಂತರವಾಗಿ ಮಾಡುವುದನ್ನು ನಾವು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಇಲ್ಲಿ ನಾನು ಪ್ರತಿಯೊಂದು ನಿಮಗೆ ಒಂದು 2 ಸುತ್ತು ಮಾಡಿಸಿದ್ದೀನಿ. ನೀವು ಆರಾಮಾಗಿ ವಾಕಿಂಗ್ ಮಾಡುವಾಗ ಒಂದು 5 ಸುತ್ತು 10 ಸುತ್ತು ಮಾಡ್ಬೋದು. ಸಾಧ್ಯ. ಅದೇ ಏನಾದರೂ ಮನಸ್ಸು ಕಲುಷಿತ ಇತ್ತು, ಏನಾದರೂ ಒಂದು ಚಿಂತೆಗಳಲ್ಲಿ ಒಳಗಾಗಿತ್ತು, ಅಥವಾ ಯಾರಿಗಾದ್ರೂ ಏನಾದರೂ ಒಂದು ಮನೆಯವರಲ್ಲಿ ಇರ್ತಕ್ಕಂಥ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಆಗಿತ್ತು, ಏನೋ ಹಾಸ್ಪಿಟ್ಲಲ್ಲಿ ಅವ್ರು ಸೇರಿರ್ತಾರೆ ದೂರದ ಊರಲ್ಲಿ, ನಮ್ಗೆ ಇಲ್ಲಿ ನಿದ್ದೆ ಬರಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮನಸ್ಸು ದೃಢವಾಗಿತ್ತು ಅಂತಂದರೆ ಅದಕ್ಕೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಅಂತಂದರೆ ನಮ್ಮ ಮನಸ್ಸು ಸ್ಥಿರವಾಗಿದ್ದರೆ ಮಾತ್ರ ನಮಗೆ ಎಲ್ಲವೂ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಧಾರಣ ಅನ್ನೋದು ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳಿಗೂ ಬೇಕು. ನಮ್ಮ ಮನಸ್ಸಿತ್ತು ಅಂದ್ರೆ ಮಾತ್ರ ಆ ಕೆಲಸ ಸಕ್ಸಸ್ಫುಲ್ಲಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಧಾರಣ ಸ್ಥಿತಿ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಅದು ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಆರೋಗ್ಯವು ಕೂಡ ಫಸ್ಟ್ ನಮ್ಮ ಮೆಂಟಲಿ ಹೇಗೆ ಪ್ರಿಪೇರ್ ಆಗಿರಬೇಕು ಅಂದರೆ, ನಾನು ಆರೋಗ್ಯವಂತನಾಗಿದ್ದೇನೆ, ಆರೋಗ್ಯಗಳಾಗಿದ್ದೇನೆ ಅನ್ನೋ ನಿಮ್ಮ ಗಟ್ಟಿ ಸಂಕಲ್ಪ ಅಂದರೆ ಧಾರಣ. ನಿಮ್ಮ ಗಟ್ಟಿಯಾದ ಸಂಕಲ್ಪ ನಿಮ್ಮನ್ನು ಸದೃಢರನ್ನಾಗಿ ಇರಿಸಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ನೀವು ಧಾರಣ ನಿಮ್ಗೆ ಸರಿಯಾಗಿರಲಿಲ್ಲ, ನಮಗೇನೆಲ್ಲ ಕಾಯಿಲೆಗಳಿವೆ, ಇದೇ ನಿಮಗೆ ಸತ್ಯವಾಗೂ ಇದೆ, ಆದರೂ ಕೂಡ ಅದನ್ನು ಪದೇ ಜಪಿಸೋದ್ರಿಂದ ಅದರ ಕೆಪಾಸಿಟಿ ಹೆಚ್ಚಾಗ್ತದೆ, ಅದರ ರೋಗಗಳ ಕೆಪಾಸಿಟಿ ಮತ್ತಿಷ್ಟು ಬಲಿಷ್ಠವಾಗ್ತದೆ. ಅದನ್ನು ಬಿಟ್ಟು ನಿತ್ಯ ಒಂದಿಷ್ಟು ಸ್ವಲ್ಪ ಹೊರಗಡೆ ವಾಯುವಿಹಾರ ಆಗಿರ್ಬೋದು, ನಿಮಗೆ ಯೋಗಾಭ್ಯಾಸಗಳಾಗಿರ್ಬೋದು, ನಿಮಗೆ ಏನೇನು ಸಾಧ್ಯನೋ ಅವೆಲ್ಲವೂ ಕೂಡ ಮಾಡೋದ್ರಿಂದ ಎಲ್ಲ ಕಲಿಯುಗದ ಸಂಜೀನಿ ಅದು ಯಾವ್ದು ಇತ್ತು ಅಂತಂದರೆ, ಬೆಳಗಿನ ಜಾವದ 5 ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ಆಗಿರ್ಬೋದು ವಾಯುವಿಹಾರ, ಒಂದಿಷ್ಟು ಪ್ರಾಣಾಯಾಮಗಳನ್ನು ಮಾಡ್ತಾ ಕುಳಿತ್ರಿ ಅಂತಂದರೆ ನಿಮ್ಮ ಎಲ್ಲ ಕಾಯಿಲೆಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಧಾರಣ ಎಂದು ಗಟ್ಟಿಯಾಗಿರಬೇಕು. ಇದು ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ಧಾರಣ ಸ್ಥಿತಿ. ನೀವು ನಿದ್ದೆ ಮಾಡಬೇಕು ಅಂದರೆ ನಿಮ್ಮ ಬಲಿಷ್ಠವಾದ ಧಾರಣ ಶಕ್ತಿ ಇಚ್ಛೆ ಇರೋಣದ್ರಿಂದ ನೀವು ಬೆಳಿಗ್ಗೆ 5, 6, 8 ಗಂಟೆ ತನಕ ಮಲಗಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಬ್ರು ನೋಡ್ರಿ ಎಷ್ಟು ಗುಳಿಗೆ ನಿದ್ದೆ ಮಾತ್ರ ನೋಡ್ತಾರೆ, ಆದರೂ ಕೂಡ ನಿದ್ದೆ ಬರ್ತಿರೋದಿಲ್ಲ. ಅಂಥ ಒಂದು ಶಕ್ತಿ, ಧಾರಣ ಶಕ್ತಿ, ಇಚ್ಛಾಶಕ್ತಿ ಗಟ್ಟಿಯಾಗಿರಬೇಕು. ಏನೇ ಇರಲಿ, ಎಂತೆಂಥ ಒಬ್ಬೊಬ್ರು ನೋಡ್ರಿ ಹೆಂಗೆ ಫೇಸ್ ಮಾಡ್ತಿರ್ತಾರೆ. ಹೌದೇ ಅಲ್ವ? ಅಂಥ ಟೆನ್ಷನ್ನೇ ನಮ್ಗೆ ಇರೋದು. ಬರೀ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ತಲೆ ಕಟ್ಕೊಂಡು ನಿದ್ದೆ ಕೆಡಿಸ್ಕೊಂಡು ಕುಂತೀವಿ ಅಂತಂದ್ರೆ ನಿದ್ದೆ ಯಾರಿಗೆ ಸರಿಯಾಗಲ್ಲೋ ಅವ್ರಿಗೆ ರೋಗಗಳು ಜಾಸ್ತಿ ಬರ್ತಾ ಇರ್ತಾರೆ. ಹಾಗಾಗಿ ನೀವು ಆರೋಗ್ಯವಂತರಾಗಿರಬೇಕು ಅಂತಂದರೆ ನಿಮ್ಮ ಧಾರಣ ಶಕ್ತಿ, ಇಚ್ಛಾಶಕ್ತಿ ಗಟ್ಟಿಮುಟ್ಟಾಗಿರ್ಬೇಕು. ಏನೇ ಈಗ ಒಂದು ಸಣ್ಣ ಕೆಲಸ ಇದೆ, ಪಾತ್ರೆ ತೊಳಿಬೇಕಾ, ಬಟ್ಟೆ ಒಗಿಬೇಕಾ, ಏನೇ ಅದನ್ನು ಮಾಡ್ಬೇಕಂದ್ರೆ ನಿಮ್ಮ ಇಚ್ಛಾಶಕ್ತಿ ಈಗ ನಾವು ಮಾಡಿದಂದ್ರೆ ಇದು ಸರ್ ಇದು ಭಸ್ತ್ರಿಕೆ ಮಾಡ್ದಂಗೆ ಆಗ್ತದೆ, ನಾ ಬಟ್ಟೆ ತೊಳಿಬೇಕು ಅಂತೇಳಿ ಆನಂದದಿಂದ ಕೆಲಸಗಳನ್ನು ಮಾಡಿದ್ರಿ ಅಂತಂದರೆ ನೀವು ಅದು ಒಂದು ಯೋಗವಾಗಿ ಪರಿವರ್ತನೆ ಬರ್ತದೆ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ. ಅದನ್ನೇ ನೀವು ಕೆಲಸ ಚಿಂತೆ ಮಾಡ್ಕೊತ, ಅಯ್ಯೋ ಮತ್ತೆ ಇದು ನಮ್ಮ ಹೆಣ ಕೇಟಾರ್ ನೋಡು, ಮತ್ತೆ ನಾ ಹಿಂಗೆ ಮಾಡ್ಬೇಕು ನೋಡು, ತೊಳಿಬೇಕು ನೋಡು, ಹಂಗೆ ನೋಡು, ಹಿಂಗೆ ನೋಡಂತ ಬಡ್ಬಡ್ಕೊಂತ ನೀವು ಮಾಡಿದ್ರಿ ಅಂತಂದ್ರೆ ಅದು ನಿಮ್ಗೆ ರೋಗವಾಗಿ ಉಂಟಾಗ್ತದೆ. ಮಾಡೋ ಕೆಲಸ 100% ನೀವು ಇಚ್ಛೆಯಿಂದ ಮಾಡಿದರೆ ಯೋಗವಾಗ್ತದೆ, ಇಚ್ಛೆ ಇಲ್ಲದೆ ಮಾಡಿದರೆ ರೋಗ ಆಗ್ತದೆ. ನೀವು ಚಪ್ಪಾಳೆ ಜೋರಾಗಿ 100 ಕೊಡಿ. ಪಾದದ ಬೆರಳುಗಳ ಮೇಲೆ ಸ್ವಲ್ಪ ಮೇಂಟೈನ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಎಷ್ಟೊತ್ತು ಮಾಡಬೇಕು ಅಂದರೆ 1 ನಿಮಿಷದ ಕಾಲ ನಿಲ್ಲೋದಕ್ಕೆ ನೀವು ಅಭ್ಯಾಸ ಮಾಡಬೇಕು. ನಮಗೆ ಸಮಯ ಅಭಾವನದಿಂದ ನಾನು ಕೇವಲ ಒಂದು 10 ಸೆಕೆಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು. ನೀವು ಕಲಿಸಿರ್ತಕ್ಕಂಥ ಅಭ್ಯಾಸ ಕೇವಲ 2 ಬಾರಿ ಮಾಡಬೇಕಂತೇಳಿಲ್ಲ,
ನೀವು ಒಂದು 10 ಸುತ್ತು ಕೂಡ ನೀವು ಸಮಯವಿದ್ದಾಗ ನೀವು ಮಾಡುವಾಗ ಮಾಡ್ಕೋಬೋದು. ಮತ್ತು ಪಾದ ಕೆಳಗೆ, ಕೈ ತಲೆ ಮೇಲೆ ಉಸಿರನ್ನು ತೆಗೆದುಕೊಳ್ತಾ ಮಿಲ್ಕೋಬೇಕು. ಅಪ್, ಎಷ್ಟು ಸಾಧ್ಯನಷ್ಟು ಕೈ ಮೇಲಕ್ಕೆ, ಪಾದ ಹಿಂದೆ ಅಲಗಾಡಬಾರ್ದು. ಕೇಳ್ತೀವಿ ಅಲ್ಲೇ ಸ್ವಲ್ಪ ಸ್ಥಿರವಾಗಿ ನಿಲ್ಬೇಕು ಸ್ವಲ್ಪ ಹೊತ್ತು. ರಿಲ್ಯಾಕ್ಸ್. ಮತ್ತು ತಲೆ ಮೇಲೆ ಕೈ, ಪಾದಕ್ಕೆ ಅಗಲ ಮಾಡಿ ತಿರ್ಗಿ ತಾಡಾಸನ. ಎಷ್ಟು ಸಾಧ್ಯನಷ್ಟು ಸೊಂಟ ಪಕ್ಕದಲ್ಲಿ ಮಾತ್ರ ಬೆಂಡ್ ಆಗಬೇಕು. ಪರಿಪೂರ್ಣವಾಗಿ ನಿಮ್ಮ ಬಲಕ್ಕೆ ಕೈ ಚಾಚಿರಬೇಕು, ಕೈ ಮಡಚಬಾರ್ದು, ಮೊಣಕಾಲು ಮಡಚಬಾರ್ದು. ಹಾಗೆ ಎಷ್ಟು ಸಾಧ್ಯನಷ್ಟು ಬೆಂಡ್ ಆಗಬೇಕು. ಅಂಗೈ ಮೇಲ್ಮುಖವಾಗಿರಬೇಕು. ಮೈಂಟೈನ್. ವೆರಿ ಗುಡ್. ಮತ್ತೆ ಪುನಃ ಒಂದು ತ್ರಿಕೋನಾಸನ ಅಂತ ಇರ್ತೀವಿ, ಆದರೆ ನಾವು ಫಾಸ್ಟಾಗಿ ಮಾಡಿಬಿಡೋಣ. 1 2 20 ಸುತ್ತು ಬೇಗ ಬೇಗ. ಹಾಂ, 20 ಅಂತ ಮನಸ್ಸಲ್ಲಿ ಮಾಡಿಕೊಂಡು ಹಾಗೆ ಫಾಸ್ಟಾಗಿ ಮಾಡಿ. ಫಾಸ್ಟಾಗಿ ಬಗ್ಬೇಕು, ಚೆನ್ನಾಗಿ ಮೊಣಕಾಲಿಗೆ ಹಣೆ ತಾಗುವ ಥರ ಚೆನ್ನಾಗಿ ಬಗ್ಗಿ ಮಾಡಬೇಕು. ಸಂಕೋಚ ಬೇಡ, ಆತಂಕ ಬೇಡ, ಯಾವುದೇ ರೀತಿಯ ಭಯ ಬೇಡ. ಇಲ್ಲೇ ಎಲ್ಲರೂ ಯೋಗ ಮಾಡುವಾಗ ಸಹೋದರ ಸಹೋದರಿಯರ ಹಾಗೆ ತೆಗೆದುಕೊಳ್ತಾ ಹಿಂದೆ ಬೆಂಡ್ ಆಗಬೇಕು, ಕೈ ಹಿಂದೆ ಚಾಚಬೇಕು. ಮತ್ತೆ ಉಸಿರು ಬಿಡ್ತಾ ಮುಂದೆ ಬೆಂಡ್ ಆಗಬೇಕು. ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಈ ರೀತಿ ಒಂದು 10 ಸುತ್ತು ಬೇಗ ಬೇಗ. 1 2 3 4 ಮೇಲೆ ಕೇಳಬೇಕು. 10 ಸುತ್ತು. ಸೂಪರ್ ಸೂಪರ್ ಸೂಪರ್. ಫೋಟೋ ನಾವು ಒಂದು ಕಾಲು ಮುಂದೆ, 2 ಕಾಲು ಮುಂದೆ. ಯಾರ ಸೂರ್ಯ ನಮಸ್ಕಾರ 7 8 9 ರಿಲ್ಯಾಕ್ಸ್. ಈಗ 5 6 7 8 9 10 10 9 good 8. ಅಮ್ಮ ಮುದ್ರೆಯನ್ನು ಮಾಡಿ ಹಾಗೆ ಕಲಿಬೇಕಂದ್ರೆ ನೋಡ್ತೀವಿ. ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಬರಬೇಕು. ನೀವು ಇಟ್ಕೊಂಡು ಪೂರ್ತಿಯಾಗಿ ಉಸಿರನ್ನು ತೆಗೆದುಕೊಟ್ಟು ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಬೆಂಡ್ ಆಗಬೇಕು. ಅಂತ ಚಂದ್ರಾಸನ. ಒಂದು 30 ಸೆಕೆಂಡ್ ಕಾಲ ನಿಲ್ಲಬೇಕಿದೆ. ನಾವು ಈಗ ಬೇಗನೆ ಮಾಡ್ತಾ ಇರ್ತೀವಿ. ವೆರಿ ಗುಡ್ ವೆರಿ ಗುಡ್. ಮತ್ತೆ ಉಸಿರು ತೆಗೆದುಕೊಂಡು ಮುಂದಕ್ಕೆ ಬರಬೇಕು. ಪೂರ್ಣ ಚಂದ್ರಾಸನ. ಹೇಗೆ ಮಾಡಬೇಕು? ಕಾಲಲ್ಲಿ 1 ಫೀಟ್ ಅಂತರ ಇರಬೇಕು. 2 ಹಿಂಬಡ ಮಧ್ಯದಲ್ಲಿ 1 ಫೀಟ್ ಅಂತರ ಇರಬೇಕು. ಉಸಿರನ್ನು ತೆಗೆದುಕೊಳ್ತಾ ಬಲಗಾಲಿನ ಹಿಂಬಡವನ್ನು ಲಾಕ್ ಮಾಡಬೇಕು. ಎಡಗಾಲಿನ ಹಿಂಬಡವನ್ನು ಲಾಕ್ ಮಾಡ್ಕೋಬೇಕು. 1 ಫೀಟ್ ಅಂತರ ಇರಬೇಕು. ಪ್ರಯತ್ನ ಮಾಡಿ, ಆದರೆ ಮಾಡಿ. ಆಗದೇ ಇದ್ದರೆ ಸ್ವಲ್ಪ ಹಿಡ್ರಿ, ಎಷ್ಟಾಗ್ತದೆ ಅಷ್ಟೇ ಹೇಳಿ. ಹಾಂ, ಈ ರೀತಿ ಕತ್ತಿ ಹಿಂದಕ್ಕಿರಬೇಕು. ಪೂರ್ತಿ ಎದೆರೋಗ ಮೇಲಕ್ಕೆ ಎತ್ತಬೇಕು. ಎಷ್ಟೋ ಸಾಧ್ಯ ಇರಬೇಕು, ಮೇಲಕ್ಕೆ ಎತ್ತಬೇಕು. ಮೇಂಟೈನ್ ಮಾಡಬೇಕು. ಹಡಗದ ಹಾಗೆ ಮತ್ತೆ ಒಳಗಡೆ ಹೆಬ್ಬಾಳಕ್ಕೆ ಕುರ್ಚಿ ಕಟ್ಟಿ. ಓಕೆ, ಈಗ ಪವನ ಮಾಡಿ ಸ್ವಲ್ಪ ತಲೆ ಇರಬೇಕು. ಸ್ವಲ್ಪ ತಲೆ ಇರಬೇಕು. ಮತ್ತೊಂದು ಕಾಲು ಬದಲಿಸಿ. ಆಪರೇಷನ್ ಥಿಯೇಟ್ರಲ್ಲಿ ಊಟ ಮಾಡಬೇಡ್ರಿ. ಹಾಂ, ಸ್ವಲ್ಪ ಜಗ್ಬೇಕು ಕಾಲು. ಇಲ್ಲ ಇಲ್ಲ ಇಲ್ಲ. ಈಗ 2 ಕಾಲು ಒಟ್ಟಿಗೆ ಇಟ್ಕೊಳ್ರಿ. 2 ಕಾಲು ಚೆನ್ನಾಗಿ ಲಾಕ್ ಮಾಡ್ಕೊಳ್ರಿ. ಬಿಗದಪ್ಕೊಳ್ಳಿ. ಹಾಂ, ಈಗ ಹಾಗೆ ಮುಂದಕ್ಕೆ ಹಿಂದಕ್ಕೆ ಹಾಗೆ ಮಾಡಬೇಕು. ಹಾಂ, ಮುಂದೆ ಹಿಂದೆ ಜಂಪ್ ಮಾಡಿ. ಹಾಂ, 10 ಬೇಗ ಬೇಗ. ಪಾದದ ಮೇಲೆ ಎದ್ದು ಕುತ್ಕೊಳ್ಬೇಕು. ಪಾದದ ಮೇಲೆ ಬಂದು ಕುತ್ಕೊಳ್ಬೇಕು. ಸೀಟ್ ಮೇಲೆ ಎತ್ತಿ. ಸೂಪರ್ ಸೂಪರ್ ಸೂಪರ್. ಈಗ ಕಾಲು ಹಾಗೆ ಇಟ್ಕೊಂಡು ಎಡಕ್ಕೆ ಬಲಕ್ಕೆ ಉಳಿಯಾಗಬೇಕು. ಲಾಕ್ ಮಾಡ್ತೀವಿ. ಹಾಂ, ಎಡಕ್ಕೆ ಬಲಕ್ಕೆ. ಸೂಪರ್ ಸೂಪರ್. ಮಂಜುನಾಥ್ ಒಬ್ಬರೇ ಕರೆಕ್ಟ್. ನಾ ಮೊನ್ನೆ 4 ದಿನ ನೋಡ್ತಾ ಇದ್ದೀನಿ. ಅವ್ರು ಇನ್ವಾಲ್ವ್ ಇದ್ದಷ್ಟು ಯಾರೂ ಇಲ್ಲ. ಅವರೆಲ್ಲ ಏನೇ ಹೇಳಿದ್ರು ಕೂಡ 100% ಮಾಡಿಬಿಡ್ತಾರೆ. ಮಂಜಾನ ಸೂಪರ್ ಮಾಡ್ತಾರೆ. ಓಕೆ 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 ಓಕೆ. ಇಲ್ಲ, ಈಗ ನೆಕ್ಸ್ಟ್ ಕಟ್ ಮುಂದೆ ಮಾಡಿ ಮಲ್ಕೊಳ್ಳಿ. ಮಕ್ಕಳ ಬೇಗ ಬೇಗ ಕಟ್ ಮುಂದೆ ಮಾಡಿ ಮಲ್ಕೊಳ್ಳಿ. ಸರ ಸ್ವಾಮಿಗಳ ಅಜ್ಜರ ಅಲ್ಲೆಲ್ಲ. ಓಕೆ, ಒಂದೊಂದೇ ಕಾಲನ್ನು ವೀಕ್ ಮಾಡಿ. ಹಿಂದಕ್ಕೆ ಬಂದು ನಿಮ್ಮ ಬೆನ್ನಿಗೆ ತಾಗಬೇಕು. ಹಿಂಬಡವನ್ನು ಹಿಂಗೆ ತಾಗಬೇಕು. ಸೂಪರ್ 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 ಸೂಪರ್. 2 ಕಾಲೊಟ್ಟಿಗೆ ಬರಲಿ. 1 2 3 4 5
6, 7, 8, 9, 10. ಈಗ ನಿಮ್ಮ ಎರಡು ಕಾಲನ್ನು ಲಾಕ್ ಮಾಡ್ಕೋಬೇಕು. ಧನುರಾಸನ ಬಿಲ್ಲಿನ ಹಾಗೆ ಪರಿಪೂರ್ಣವಾಗಿ ಬೆಂಡ್ ಆಗಬೇಕು. ಕಾಲು ಮೇಲೆ ಕೆತ್ತಬೇಕು ಪೂರ್ತಿಯಾಗಿ. ನೋಡಿ ಮೇಲೆ ನೋಡಿ, ಮೇಲೆ ನೋಡಿ, ಎತ್ತಿ. ಮೇಂಟೈನ್ 10 ಕೌಂಟ್. 1 2 3 4 5 6 7 8 9 10. ಸೂಪರ್. ಅದರ ನೋಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಕೂಡ. ಸೂಪರ್ ಸೂಪರ್ ಸೂಪರ್. ಓಕೆ, ಈಗ ಶಲಭಾಸನ. ಮುಂದೆ ಕೈ ಚಾಚಿ. ಈಗ ನಮಸ್ಕಾರ ಆಗ್ತದಲ್ಲ? ಇಲ್ಲ, ಇವತ್ತು ನಿಮ್ಗೆ ನೋಡ್ತಾರೆ ಅವರು. ಹಾಂ, ಅವ್ರ ಮನೇಲಿ ನಾಳಿದ್ರು ಮಾಡ್ತಾರೆ ಅವರು. ಹಾಂ, ಓಕೆ. ಇದು ನೋಡಿ, ಉಸಿರು ತೆಗೆದುಕೊಳ್ತಾ ಅಪ್ ಅಂದಾಗ ತೊಡೆ ಭಾಗ, ಕೈ ಭಾಗ, ಭುಜದ ಭಾಗ ಪೂರ್ತಿ ಹೊಟ್ಟೆ ಮೇಲೆ ಭಾರ ಇರಬೇಕು. ಪೂರ್ತಿ ಅಪ್ ಅಂದಾಗ ಮೇಲೆ ಕೆತ್ತಬೇಕು. ರೆಡಿ? ಉಸಿರು ತೆಗೆದುಕೊಳ್ತಾ ಅಪ್. ನಮ್ಮ ಪಪ್ಪ ಇದ್ದರು ಮಲ್ಕೊಂಡು ಮಾಡೋ ಆಸನ ತೋರಿಸ್ತಾರೆ ಅಂತ ಹೇಳ್ತಾ ಇದ್ರು. ಅವರೇ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅವರು. ಇಲ್ಲ ನೋಡಿ, ಕೈಯಿಂದ ಕಟ್ಟಿ ಉಸಿರನ್ನು ತೆಗೆದುಕೊಳ್ತಾ. ನೋಡಿ, ಕೈ ಹಿಂದೆ ಎಳ್ತಾ ಹೋಗ್ಬೇಕು. ಪಾದ ಕೆಳಗಡೆ ಇರಬೇಕು. ಉಸಿರು ತೆಗೆದುಕೊಳ್ತಾ ಅಪ್. ಮೇಲೆ ನೋಡಿ, ಪೂರ್ತಿ ಮೇಲೆ ನೋಡಿ, ಹೊಟ್ಟೆವರೆಗೂ ಮೇಲೆ ಕೆತ್ತೀವಿ. ಸೂಪರ್ ಸೂಪರ್ ಸೂಪರ್. ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕೈಗಳು ಅಂಗೈ ಕೆಳಮುಖವಾಗಿ ತೊಡೆ ಕೆಳಗಡೆ ಇಟ್ಕೊಳ್ಳಿ. ಗದ್ದ ನೆಲಕ್ಕೆ ತಾಗಿಸಿ, ಬೆಳೋ ಸೂಚನೆಯನ್ನು ಪಾಲಿಸಿ. ಉಸಿರು ತೆಗೆದುಕೊಳ್ತಾ ಎರಡು ಪಾದವನ್ನು ಸಾಧ್ಯದಷ್ಟು ನೇರವಾಗಿ ಮೇಲಕ್ಕೆ ಚಾಚಿ. ಗದ್ದ ನೆಲಕ್ಕಿರ್ರಿ. ಮೇಂಟೈನ್. ಪಾದ ಮಾತ್ರ ಮೇಲಕ್ಕೆ ಎತ್ತಿ. ರಿಲ್ಯಾಕ್ಸ್. ಈಗ ವಜ್ರಾಸನ ಬನ್ನಿ. ಬಿಟ್ಕೊಳ್ಳಿ. ಶ್ವಾಸವನ್ನು ಪೂರ್ಣ ಹಾಕಿ ಸ್ವಲ್ಪ ಹಾಗೆ ಇರಿ. ಈ ರೀತಿ ಉಸಿರಾಟ ಮಾಡೋದ್ರಿಂದ, ಚಿನ್ಮುದ್ರೆ ಲಾಕ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಕೆಳಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಎರಡನೇದು ಚಿನ್ಮಯ ಮುದ್ರ. 3 ಬೆರಳು ಹೆಬ್ಬಾಳ, 3 ಬೆರಳು ಮುಷ್ಟಿ ಕಟ್ಟಿ, 4 ಬೆರಳು ಹೆಬ್ಬರು ಲಾಕ್ ಚೆನ್ನಾಗಿ ಬಿಗಿಯಾಗಿದೆ. ದೇಹದ ಯಾವುದೇ ಭಾಗ ಬಿಟ್ಟಿಬೇಡಿ. ಕುತ್ತಿಗೆ ಭಾಗ, ಮುಖ ಭಾಗ ಗಂಟಾಕಬೇಡಿ. ಆರಾಮಾಗಿ ಕಟ್ಬೇಡಿ. ಪೂರ್ತಿಯಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. 4 ಗಂಟೆಗೆ ಎದ್ದು ಬಂದು ನಮ್ಮ ಎಲ್ಲಿ ಯೋಗ ಕಾರ್ಯಕ್ರಮಗಳು ನಡೀತಿರ್ತದೆ. ಯೋಗ ಅದರ ಜೊತೆಯಾಗಿರೋದೇ ಆಯುರ್ವೇದ. ಅಂದರೆ ಯೋಗ ನಾವು ನಿತ್ಯ ಕ್ರಿಯೆಗಳನ್ನು ಮಾಡ್ತೀವಿ. ಜೊತೆಗೆ ಆಹಾರ ಬೇಕಲ್ಲ. ಮತ್ತೆ ಆಹಾರ ಬೇಕು ಅಂತಂದರೆ ಯಾವುದೇ ಔಷಧಗಳನ್ನು ನುಂಗದೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಸರ್ಕಾರ ಅದಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ತಿಂಗಳ ಖರ್ಚವನ್ನು ಮಾಡಿ ನಮ್ಮ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಔಷಧ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಔಷಧಗಳನ್ನು ಸುಮಾರು ಲಕ್ಷಾಂತರ ರೂಪಾಯಿ ಒಂದು ಔಷಧಿಗಳನ್ನು ತಂದಿದ್ದಾವೆ. ಅಲ್ಲೊಂದಿಬ್ಬರು ಯಾರಾದರೂ ಹೋಗಿ ಓಕೆ ಸರ್, ಕಾರಲ್ಲಿ ಒಂದಿಬ್ಬರು ಯಾರಾದರೂ ಹೋಗಿ ಆ ಬಾಕ್ಸ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಕ್ಯೂರ್ ಆಗ್ತಿತ್ತು, ಟ್ರೀಟ್ಮೆಂಟ್ ಆಗ್ತಿತ್ತು ಅಂದರೆ ಬರೀ ಅವ್ರಿಗೆ ಈ ಆಹಾರ ತಗೋರಿ ಅಂತ ಹೇಳಿ ನಾವು ಅಷ್ಟೇ ಹೇಳಿ ನಾವು ಇದು ಮಾಡ್ತೀವಿ. ಒಂದು ವೇಳೆ ಅದು ರೋಗದ ತೀವ್ರತೆ ಭಾಳ ಇತ್ತು ಅಂತಂದರೆ ನಾವು ಆಹಾರ ಜೊತೆಗೆ ಮೆಡಿಸಿನ್ ಕೊಡಬೇಕಾಗುತ್ತೆ. ಅಂದರೆ ನಮ್ಮದು ಟ್ರೀಟ್ಮೆಂಟ್ ಇದು ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟು ಅಂತ ನಿಮಗೆಲ್ಲ ಗೊತ್ತು. ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಯಾವ ರೀತಿ ಆಹಾರ ತಗೋಬೇಕು, ಏನು ತಗೋಬೇಕು ಅಂತ ಇದು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಈಗಿನ ಇದರಲ್ಲಂತೂ ಅನಾರೋಗ್ಯಕರ ಆಹಾರದಿಂದ ಏನೇನು ಕಾಯಿಲೆಗಳು ಬರುತ್ತೆ ಅಂತ ಸಾಕಷ್ಟು ಕಾಯಿಲೆಗಳು ಬರ್ತಾವೆ. ಎಕ್ಸಾಂಪಲ್ ಹೃದಯ ಸಂಬಂಧಿತ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, BP ಮತ್ತು ಶುಗರು, ಇವೆಲ್ಲ ಕೊಲೆಸ್ಟ್ರಾಲ್ ಅಧಿಕ, ಕೊಬ್ಬು ಶೇಖರಣೆ ಆಗೋದು, ಇವೆಲ್ಲ ರೋಗಗಳೇನಿದೆ ನಮ್ಮ ಆಹಾರದ ಮೇಲೆ ಡಿಪೆಂಡ್ ಆಗಿದ್ದಾವೆ. ಇದರಿಂದನೇ ನಾವು ಎಷ್ಟೋ ರೋಗಗಳು ನಮಗೆ ಇದಾಗ್ತಾ ಇದೆ.
ಇದ್ರಲ್ಲಿ ಫಸ್ಟ್ ಹೇಳಬೇಕಂದ್ರೆ ಕ್ಯಾನ್ಸರ್ ಈಗಿನ ಇದರಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಯಾಕಂದರೆ ಇದು ಮೇನ್ ಕಾರಣ ಅಂದರೆ ಪ್ರೊಸೆಸ್ಡ್ ಫುಡ್, ಪ್ಯಾಕ್ಡ್ ಫುಡ್. ನಾವು ಕನ್ನಡದಲ್ಲಿ ಸಂಸ್ಕರಣೆ ಮಾಡಿದಂಥ ಈಗ ಏನೇನು ನಮ್ಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಅದೆಲ್ಲ ನಾವು ಯಾವುದೂ ಯೂಸ್ ಮಾಡಬಾರ್ದು. ಯಾಕಂದರೆ ಅದರಿಂದ ಏನಾಗುತ್ತೆ ಅಂದರೆ ಅದು ಜಲ್ದಿ ಹಾಳಾಗಬಾರ್ದು ಅಂಥೇಳಿ ಅದಕ್ಕೆ ಪ್ರಿಸರ್ವೇಟಿವ್ ಅಂತ ಹೇಳ್ತಾರೆ, ಅದನ್ನು ಇದು ಮಾಡಿರ್ತಾರೆ. ಹೀಗಾಗಿ ನಾವೇನು ಮಾಡಬೇಕಂದ್ರೆ ಆದಷ್ಟು ಅಲ್ಲ, ಒಟ್ಟು ಅದು ಪ್ಯಾಕೆಟ್ ಫುಡ್ ಏನಿರುತ್ತೆ ಅದು ಯೂಸ್ ಮಾಡೇಬಾರ್ದು. ಮತ್ತು ಇನ್ನೊಂದು ಬೇರೆ ಅಂತಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಭಾಳ ಬರಕತ್ತಾವ. ಈಗಿನ 30 ದಾಟಿರೋಂಗೆಲ್ಲ ಆಗಲೇ ಹಾರ್ಟಿನ ಪ್ರಾಬ್ಲಮ್ ಇದು ಶುರು ಆಗ್ತವೆ. ಹೀಗಾಗಿ ಅದನ್ನು ನಾವು ಫಿಟ್ಟಾಗಿ ನಮ್ಮ ಹೆಲ್ದಿಯಾಗಿ ಇಟ್ಕೊಳಕ್ಕೆ ನಾವು ಹೆಲ್ದಿ ಫುಡ್ ತಿನ್ನೋದು ಭಾಳ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದರೆ ಏನು, ಜಾಸ್ತಿ ನಮ್ಮ ಊಟದಲ್ಲಿ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು. ನಾವೇನು ಮಾಡ್ತೀವಿ ಊಟದಲ್ಲಿ ಅಂತಂದರೆ 2 ರಿಂದ 4 ರೊಟ್ಟಿ ತಿಂದರೆ ಸ್ವಲ್ಪ ಧಾನ್ಯಗಳು, ಸ್ವಲ್ಪ ಕಾಯಿಪಲ್ಯ ತೊಗೊಂಡು ತಿಂತೀವಿ. ಆದರೆ ಅದು ಜಾಸ್ತಿ ಧಾನ್ಯ ಕಾರ್ಬೋಹೈಡ್ರೇಟ್ ಅಂದರೆ ರೊಟ್ಟಿ ಅಂದರೆ ಕಾರ್ಬೋಹೈಡ್ರೇಟ್, ಅದನ್ನು ಕಮ್ಮಿ ಮಾಡಿ ಪ್ರೋಟೀನ್ ಜಾಸ್ತಿ ತಿನ್ನಬೇಕು. ಧಾನ್ಯಗಳು ಅದ್ರ ಜೊತೆ ಏನು ಪಲ್ಯ ತಿಂತೀವಲ್ಲ ಅದು ಜಾಸ್ತಿ ತಿನ್ನಬೇಕು. ಈಗ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಫೈಬರು ಪ್ರೋಟೀನು ಜಾಸ್ತಿ ಸಿಗ್ತದೆ. ಪ್ರೋಟೀನ್ ಜಾಸ್ತಿ ಸಿಕ್ಕರೆ ನಮಗೇನು ಡೈಜೆಷನ್ ಪ್ರಾಬ್ಲಮ್ಮು ಏನೂ ಆಗೋಂಗಿಲ್ಲ. ಆಹಾರನ ಕಂಟ್ರೋಲ್ ಆಗಿ ಸಮತೋಲಿತ ಆಹಾರ ಅಂತ ಹೇಳ್ತೀವಿ ನಾವು ನಮ್ಮ ಇದರಲ್ಲಿ ಆಹಾರ. ಆಮೇಲೆ ಧ್ಯಾನ ಮಾಡೋದ್ರಿಂದ ಒತ್ತಡ ಕಮ್ಮಿ ಆಗ್ತದೆ. ಮತ್ತು ಯೋಗ ಮಾಡಿರಿ, ಈಗಾಗಲೇ ಯೋಗ ಗುರುಗಳು ಹೇಳ್ಕೊಟ್ಟಾರ, ಹಿಂಗಾಗಿ ಇದು ಮಾಡಿ ಅಂತ ಹೇಳ್ತೀನಿ. ಮತ್ತು ಈಗಾಗಲೇ ನಿಮ್ಗೆ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದನ್ನು ಹಾಗೆ ಈಗ ನೀವು 1 ವಾರ ಇದು ಹೇಳ್ಕೊಟ್ಟಾರ ಅಲ್ಲಂತ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಮಾಡಿರಿ. ಮತ್ತು ನಿಮ್ಗೆ ಯಾವಾಗ ಬೇಕೋ ಅವ್ರು ಬಂದು ಹೇಳ್ಕೊಡ್ತಾರೆ, ಅದನ್ನು ಕಂಟಿನ್ಯೂ ಮಾಡಿರಿ. ಯಾವುದೇ ಒಂದು ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ಅದ್ರದ್ದು ಲಾಭ ನಾವು ಜಾಸ್ತಿಯಾಗಿ ಪಡ್ಕೊಳ್ಬೋದು. ಏನಂತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ನಾವು ಏನು ಗುರಿ ಇಟ್ಕೊಂಡು ಅಂತಂದ್ರೆ ನಾವು ಲಕ್ಷ ಕೋಟ್ಯಾಧೀಶ್ವರ ಆಗಬೇಕು ಅಂತ ಈ ಗುರಿ ಇಟ್ಕೊಂಡು ಬೇಡ. ನಮ್ಮದು ಹೆಲ್ತ್ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ನಮ್ಗೆ 100 ವರ್ಷ ಆದರೂ BP ಬರಬಾರ್ದು, ಶುಗರ್ ಬರಬಾರ್ದು, ಏನೂ ಬರಬಾರ್ದು ಅಂತೇಳಿ ನಮ್ಮ ಗುರಿ ಇರಲಿ. ಹಿಂದೆ ಯಾರಿರ್ತಾರೆ, ನಮ್ಮ ಯೋಗ ಗುರುಗಳಿದ್ದಾರೆ. ಆಯುಷ್ ಇಲಾಖೆ ನಿಮ್ಮ ಜೊತೆ ಇದೆ, ನಾವಿದ್ದೀವಿ. ನಿಮ್ಗೆ ಏನೋ ಸಹಾಯ ಬೇಕಂದ್ರೆ ಬಾಗಲಕೋಟೆಯಲ್ಲೇ ನಮ್ದು ಹಾಸ್ಪಿಟಲ್ ಇದೆ, ಆಯುಷ್ ಹಾಸ್ಪಿಟಲ್, ಗೌರ್ಮೆಂಟು. ಏನು 1 ಪೈಸಾ ತೊಗೊಂಡಿಲ್ಲ, ಎಲ್ಲ ಫ್ರೀ ಇದೆ. ಪಂಚಕರ್ಮ ಇದೆ ಬಾಗಲಕೋಟಲ್ಲಿ, ಇಲ್ಕಲಲ್ಲಿ ಒಂದು ಹಾಸ್ಪಿಟಲ್ ಇದೆ, ಹುಣಗುಂದಲ್ಲೇ ಇದೆ. ನಿಮ್ಗೆ ಏನು ಇದು ಬೇಕು ನೀವು ಬಂದು ನೀವು ಇದು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಯಾವುದು ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರ. ಮೊದಲಿಗೆ ಭಾರತ ಮಾತೆಯ ಪಾದಗಮನಿಸಿ, ಕ್ಷೇತ್ರ ದೇವರಾದಂಥ ಕೂಡಸಗನ್ನಾಥನ ಪಾದಗಮನಿಸಿ, ತಮ್ಮೆಲ್ಲ ಯೋಗ ಬಂಧುಗಳನ್ನು ನಮಸ್ಕಾರ ತಿಳಿಸಿ, ನಮ್ಮ ಗಿರೀಶ್ ಅವರು ನಮ್ಮ ಯೋಗ ಗುರುಗಳು ಅವರಿಗೂ ಕೂಡ ನಮಸ್ಕಾರ ತಿಳಿಸಿ, ಒಂದೆರಡು ಸ್ವಲ್ಪ ನಾ ಹೇಳ್ತೀನಿ ಅಷ್ಟೇ, ಭಾಳ ಏನು ಹೇಳಬೇಡ, ಟೈಮೂ ಇಲ್ಲ, ನೀವು ಎಲ್ಲ ಕೆಲಸಕ್ಕೆ ಹೋಗಿರ್ತೀರಿ. ಈಗ ಆಯುಷ್ ಇಲಾಖೆ ಬಗ್ಗೆ ನೀವು ಕೇಳಿದ್ರಿ. ಆಯುಷ್ ಇಲಾಖೆಯಲ್ಲಿ ಆಯುಷ್ ಅಂತ ಹೇಳಿ ಒಂದು ಹೆಸರಿದೆ. ಅದರಲ್ಲಿ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಎಲ್ಲ ಸೇರಿ ಒಂದು ಆಯುಷ್ ಇಲಾಖೆ ಇದೆ. ನಾವು ಈಗ ಅವರು ಯುನಾನಿ ಬಗ್ಗೆ ಹೇಳಿದ್ರು, ಮತ್ತು ನಮ್ಮ ಜೀವನ ಶೈಲಿ ಬಗ್ಗೆನೂ ಹೇಳಿದರು. ಯಾವ ರೀತಿ ಊಟ ಮಾಡೋಕು, ಏನು ತಿಂದ್ರೆ ಏನಾಗುತ್ತೆ ಅಂತ ಹೇಳಿದರು. ಈಗ ನಾನು ಹೇಳೋದಂದ್ರೆ ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ ಅಂತಂದ್ರೆ 2 ಶಬ್ದಗಳು ಅದಾವೆ, ಆಯು ಮತ್ತು ವೇದ ಅಂತ ಹೇಳಿ. ಆಯು ಅಂತಂದ್ರೆ ಆಯುಷ್ಯ, ನಮ್ಮ ಆಯುಷ್ಯ, ನಮ್ಮ ಜೀವನ. ವೇದ ಅಂತಂದ್ರೆ ಶಾಸ್ತ್ರ, ಯಾವುದು ನಮ್ಮ ಜೀವನದ ಬಗ್ಗೆ ತಿಳಿಸ್ಕೊಡ್ತಿತ್ತು ಅದೇ ಆಯುರ್ವೇದ. ಇದು ಆಯುರ್ವೇದ ಅಂತ ನಮ್ಮ ಜೀವನದ ಬಗ್ಗೆ, ನಮ್ಮ ಜೀವನ ಶೈಲಿ ಆಗಲಿ, ನಮ್ಮ ಆರೋಗ್ಯದ ಅನಾರೋಗ್ಯದ ಬಗ್ಗೆ ಆಗಲಿ ತಿಳಿಸುವಂಥದ್ದು ಶಾಸ್ತ್ರನೇ ಆಯುರ್ವೇದ. ಇದ್ರೊಳಗೆ 2 ಉದ್ದೇಶಗಳು ನಮ್ಮ ಆಯುರ್ವೇದದ ಬಗ್ಗೆ. ಆಯುರ್ವೇದದಿಂದ 2 ಉದ್ದೇಶಗಳು. ಒಂದು ಉದ್ದೇಶ ಏನಂತಂದ್ರೆ, ಈಗ ರೋಗ ಬಂದವರನ್ನ ರೋಗ ಗುಣ ಮಾಡೋದು, ರೋಗ ಬರದಂತೆ ತಡೆಯೋದು. ಈ ರೋಗ ಬರದಂತೆ ತಡೆಯುವುದು ಅಂತಂದ್ರೆ ನಾವು ಸ್ವಾಸ್ಥ್ಯವಾಗಿರೋದು, ಸ್ವಾಸ್ಥ್ಯ ಪುರುಷನ ಲಕ್ಷಣ ಬರ್ತವೆ,
ಯಾವ ಸ್ವಾಸ್ಥ್ಯ ಪುರುಷ ಆರೋಗ್ಯವಂತ ಯಾರು ಅನ್ನೋದನ್ನು ಒಂದು ಮಾತು ಹೇಳ್ತೀನಿ. ನಮ್ಮ ಆಯುರ್ವೇದದಲ್ಲಿ ಸಮದೋಷ ಸಮಗ್ರ ಸಮದಾತ್ಮನ ಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಸ್ವಸ್ಥ ಇತ್ಯಾದಿ ಅಂತ ಹೇಳ್ತಾರೆ. ಸ್ವಸ್ಥ ಪುರುಷನ ಲಕ್ಷಣಗಳು ಅಂದ್ರೆ ಅವನ ಸ್ವಾಸ್ಥ್ಯ ಇರ್ಬೇಕಾದ್ರೆ ಅವನ ದೋಷಗಳು ತ್ರಿದೋಷಗಳು ಯಾವಂತಂದ್ರೆ ವಾತ ಪಿತ್ತ ಕಫ ಇವುಗಳು ಸಮನಾಗಿರ್ಬೇಕು. ಆಮೇಲೆ ಸಮದೋಷ ಸಮಾಗ್ರಿಚ ಅಗ್ನಿ ಅಂತಂದ್ರೆ ನಮ್ಮ ಜಾಠರ ಅಗ್ನಿ ಪಾಚನ ಕ್ರಿಯೆ ಸಮಸ್ಥಿತಿಯಲ್ಲಿ ಇರಬೇಕು. ಅದು ಪಾಚನ ಕ್ರಿಯೆ ಸಮಸ್ಥಿತಿಯಲ್ಲಿ ಇರಲಿಲ್ಲ ಅಂತಂದ್ರೆ ಆಮ ನಿರ್ಮಾಣವಾಗಿ ಆಮದಿಂದ ರೋಗಗಳು ಉಂಟಾಗ್ತವೆ. ಅದಕ್ಕೆ ಆಮಾನಿ ಸರ್ವ ರೋಗ ಮೂಲಾನೆ ಅಂತ ಹೇಳ್ತೇವೆ. ಇದು ಸ್ವಾಸ್ಥ್ಯ ಪುರುಷನ ಲಕ್ಷಣದಲ್ಲಿ ಜಾಠರಾಗ್ನಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಮದೋಷ ಸಮಾಗ್ರಿಚ ಸಮಧಾತು ಮಲಕ್ರಿಯ. ಸಮಧಾತು ಅಂದ್ರೆ ಧಾತುಗಳು ಸಪ್ತ ಧಾತುಗಳು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತೇಳಿ ಇವೆಲ್ಲ ಧಾತುಗಳು ಸಮನಾಗಿರಬೇಕು. ನೆಕ್ಸ್ಟ್ ತ್ರಿಮಲಗಳು, 3 ಮಲಗಳು, ಪುರುಷ ಮೂತ್ರ ಮತ್ತು ಸ್ವೇದ. ಇವು ನಮ್ಮ ಬಾಡಿಯಿಂದ ಹೊರಬೇಕು. ಇವು ಎಲ್ಲ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್. ನಮ್ಮ ದೇಹದಲ್ಲಿರುವಂತಹ ಶರೀರದಂತ ಕಶ್ಮಗಳನ್ನು ಹೊರಗಾಕಬೇಕು. ಇವೆಲ್ಲವೂ ಸಮನಾಗಿದ್ದುಕೊಂಡು ಮುಂದೊಂದು ಹೇಳ್ತಾನ ಆಧ್ಯಾತ್ಮಿಕವಾಗಿ ಪ್ರಸನ್ನಾತ್ಮೇಂದ್ರಿಯ ಮನಃ ಅಂತ ಹೇಳ್ತಾನೆ. ಪ್ರಸನ್ನವಾಗಿರ್ಬೇಕು ಆತ್ಮ, ಮನಸ್ಸು ಮತ್ತು ಇಂದ್ರಿಯಗಳು ಏಕಾದಶಿ ಇಂದ್ರಿಯಗಳು ಅಂತ ಹೇಳ್ತಾರೆ. ಕಣ್ಣು, ಮೂಗು, ಕಿವಿ, ನಾಲಿಗೆ ಎಲ್ಲ ಗೊತ್ತಿದ್ದೈತಿ. ಇವೆಲ್ಲ ಏಕಾದಶಿ ಇಂದ್ರಿಯಗಳು ಮತ್ತು ಮನಸ್ಸು, ಆತ್ಮ ಇವೆಲ್ಲ ಪ್ರಸನ್ನವಾಗಿರ್ಬೇಕು. ಅಂಥ ಪುರುಷನಿಗೆ ಸ್ವಾಸ್ಥ್ಯ ಪುರುಷ ಅಂತ ಹೇಳ್ತೀವಿ. ಹಾಗಾಗಿ ಈ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈ 2ನೇ ಉದ್ದೇಶ ಏನಂತಂದ್ರೆ ರೋಗ ಬಂದಾಗ ರೋಗವನ್ನ ಯಾವ ರೀತಿ ಗುಣ ಮಾಡಬೇಕು, ಅದಕ್ಕೆ ಚಿಕಿತ್ಸೆ ಇದೆ. ವೈದ್ಯರಿರ್ತಾರೆ, ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೋಬೇಕು. ಮನೆ ಮದ್ದುಗಳು ಇರ್ತಾವೆ, ಮನೆಯಲ್ಲಿ ಮಾಡುತ್ತಾ ಕೆಲವೊಂದು ಮದ್ದುಗಳು ಇರ್ತವೆ. ಅವುಗಳನ್ನ ನಾವು ಉಪಯೋಗ ಮಾಡ್ಕೊಂಡು ಕೆಮ್ಮಂದಾಗ ಶುಂಠಿ ಕಷಾಯ ಕೊಡ್ತೀವಿ. ಆಮೇಲೆ ಹೊಟ್ಟೆ ಇದ್ದಾಗ ಅಜವಾನ ತಿಂತೇವೆ. ಇವೆಲ್ಲ ಮನೆ ಮದ್ದುಗಳು. ಇವಕ್ಕೆ ಮೀರಿ ನಿಂತಾಗ ನಮ್ಮ ವೈದ್ಯರ ಕಡೆ ಬಂದು ನೀವು ಅದರ ಚಿಕಿತ್ಸೆಯನ್ನು ಪರಿಹರಿಸೋದು. ಇವು 2 ಉದ್ದೇಶ. ಈಗ 1ನೇ ಉದ್ದೇಶದಲ್ಲಿ ಸ್ವಾಸ್ಥ್ಯ, ಈಗ ರೋಗ ಬರಬೇಕಾದ ಕಾರಣಗಳೇನು? 2 ಕಾರಣ ನಿಮ್ಗೆ ಗೊತ್ತಾಗುತ್ತೆ. 2 ಕಾರಣದಿಂದ ರೋಗ ಬರ್ತಾವೆ. ಒಂದು ಮಾಡಬಾರದನ್ನ ಮಾಡೋದ್ರಿಂದ, ಒಂದು ಮಾಡುವುದನ್ನು ಮಾಡದೇ ಇರೋದ್ರಿಂದ. ಈ ಮಾಡಬಾರದನ್ನ ದುಶ್ಚಟಗಳು ನಿಮ್ಗೆಲ್ಲ ಗೊತ್ತೈತಿ, ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ. ಈ ಮಾಡಬಾರದನ್ನ ಮಾಡೋದ್ರಿಂದ ರೋಗ ರುಜಿನಗಳು ಬರ್ತವೆ. ಆಮೇಲೆ ಮಾಡೋದನ್ನ ಏನ್ ಮಾಡುದು ನಾವು ದಿನಚರ್ಯ ನಮ್ದು ಬೆಳಿಗ್ಗೆಯಿಂದ ಸಾಯಂಕಾಲ ಏನ್ ಮಾಡ್ತೀವಿ? ಬೆಳಿಗ್ಗೆ ಬೇಗನೆ ಹೇಳ್ತೀವಿ. ಆಮೇಲೆ ಬೆಳಿಗ್ಗೆ ಎದ್ದು 2 ಲೋಟ ನೀರು ಕುಡಿಬೇಕು. ನಂತರ ನಮ್ಮ ಶೌಚಕ್ರಿಯೆಗಳನ್ನು ಮುಗಿಸ್ಕೊಳ್ಬೇಕು. ಆಮೇಲೆ ದಂತ ಧಾವನ ಅಂದ್ರೆ ಹಲ್ ತಿಕ್ಕೊಳ್ಳೋದು, ಆಮೇಲೆ ಮುಖ ತೊಳ್ಕೊಂಡು ಹಲ್ ತಿಕ್ಕೊಂಡು ಮುಖ ತೊಳ್ಕೊಂಡು ಯೋಗವನ್ನು ಮಾಡೋದು. ಯೋಗ ನಂತರ ಸ್ನಾನದ ನಂತರ ದೇವರಿಗೆ ನಮಸ್ಕಾರ ಮಾಡೋದು. ಆಮೇಲೆ ಉಪಹಾರ ಮಾಡೋದು. ಉಪಹಾರ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಹೋಗೋದು. ಮಧ್ಯಾಹ್ನ ಊಟ, ಮತ್ತೆ ಕೆಲಸ. ಆನಂತರ ಸಾಯಂಕಾಲ ಬಂದು ವಾಯುವಿಹಾರ. ಅದರ ನಂತರ ರಾತ್ರಿ 8 ಗಂಟೆಗೆ ಊಟ ಮಾಡಿ ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಮುಗಿತು. ಬೆಳಿಗ್ಗೆ ಎದ್ದಿಂದ ಸಾಯಂಕಾಲ ಮಲಗುವವರೆಗಿರುವಂತ ನಮ್ಮ ದಿನಚರ್ಯ ಏನಿದೆಯಲ್ಲ, ಈ ದಿನಚರ್ಯ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಯಾವುದೇ ರೋಗ ಬರೋದಿಲ್ಲ. ಆಮೇಲೆ ಇದರೊಳಗೆ ದಿನಚರ್ಯ ಮತ್ತು ಋತುಚರ್ಯ ಅಂತ ಬರ್ತದೆ. ಋತುಚರ್ಯ ಅಂತಂದ್ರೆ ನಾವು ಯಾವ್ಯಾವ ಋತುಗಳ ಅನುಸಾರ ಏನೇನು ಮಾಡಬೇಕು, ನಮ್ಮ ಆಹಾರ ವಿಹಾರ ಹೇಗಿರುತ್ತೆ ಅದು ಋತುಚರ್ಯ. ಅದರ ಋತುಚರ್ಯದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹಿತಬುಕ್ ಋತುಬುಕ್ ಅಂತ ಹೇಳ್ತೀವಿ. ಹಿತವಾದ ಆಹಾರ ಮಿತವಾಗಿ ಋತುವಿಗೆ ಅನುಸಾರವಾಗಿ ಸೇವಿಸಿದ್ರೆ ನಮ್ಗೆ ಆರೋಗ್ಯ ಇರ್ತದೆ, ಅನಾರೋಗ್ಯ ಬರುವುದಿಲ್ಲ. ಇದು ಒಂದು. ಆಮೇಲೆ ಇನ್ನ 2ನೇ ಉದ್ದೇಶ ರೋಗ ಪೀಡಿತ ಮನುಷ್ಯನ ರೋಗ ಮಾಡೋಕೆ ಹಾಗೆ ಹೇಳಿದ್ದೀನಿ ನಾನು ವೈದ್ಯ ಹತ್ರ ಹೋಗಿ ಹಠ ಯೋಗ ಮತ್ತು ರಾಜಯೋಗ ಇವೆಲ್ಲ ಮುಖ್ಯ ಮಾರ್ಗಗಳು. ಈ ಮಾರ್ಗದಲ್ಲಿ ಮೊದಲು ಭಕ್ತಿ ಯೋಗ ಅಂತ ಹೇಳ್ಕೊಂಡ್ರೆ, ಈ ಯೋಗ ಅಂದ್ರೆ ಗೊತ್ತಾಗಲ್ಲ. ಯುಜ್ಯತೆ ಅನೇನೈತಿ ಯೋಗ ಅಂತ ಹೇಳ್ತೀವಿ ನಾವು. ಯೋಗ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನೀವು ಇಲ್ಲಿ ಬಂದಿರಿ ಯೋಗ ಮಾಡ್ಲಿಕ್ಕೆ, ನಾವು ನಿಮ್ಗೆ ಹೇಳಿ ಬಂದಿರಿ, ನಿಮ್ಮ ಸಮ್ಮಿಲನ ಆಯ್ತಾ, ಇದೇ ಯೋಗ ಕೂಡೋದು ಯೋಗ, ಇದೇ ಯೋಗ. ಈಗ ಇನ್ನೊಂದು ಏನಂತ ಹೇಳ್ತೇನೆ, ಯೋಗ ಅಂತಂದ್ರೆ ಈಗ ಇಲ್ಲಿ ಬಂದು ನಾವು ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಶರೀರ ಒಂದೇ ಕಡೆ ಮನಸ್ಸು ಶರೀರವನ್ನು ಜೋಡಿಸುವುದು, ಇದು ಯೋಗ. ಇಲ್ಲಾಂದ್ರೆ ಆತ್ಮ ಪರಮಾತ್ಮ ಜೊತೆ ಸೇರಿಸುವುದು ಯೋಗ, ಇದೇ ಯೋಗ. ಯೋಗದಲ್ಲಿ ಮತ್ತೆ ಸನಾತನ ಧರ್ಮದೊಳಗೆ ಹೇಳಂತ ನಾವು ಭಕ್ತಿ ಯೋಗ, ಜ್ಞಾನ ಯೋಗ, ಅದರಿಂದ ಮುಕ್ತಿ ಪಡಿತಾರೆ ಅಷ್ಟೇ. ಈ ಭಕ್ತಿ ಯೋಗದೊಳಗೆ 9 ನವಯುಧ ಭಕ್ತಿಗಳು ಹೇಳ್ತಾರೆ. ಅದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಾಕ್ಯತ್ವ, ಆತ್ಮನಿವೇದನೆ, ಈ ರೀತಿ ಅವ್ರು ಹೇಳ್ತಾರೆ. ಅದು ಶ್ರವಣ ಅಂದ್ರೆ ಕೇಳೋದ್ರಿಂದ, ಕೀರ್ತನೆ ಮಾಡೋದ್ರಿಂದ, ಆಮೇಲೆ ಸ್ಮರಣ ಅಂದ್ರೆ ದೇವರನ್ನ ಸ್ಮರಣೆ ಮಾಡೋದ್ರಿಂದ, ಪಾದಸೇವೆ ಅಂದ್ರೆ ಲಕ್ಷ್ಮಿ ನಾರಾಯಣ ಸೇವೆಯನ್ನು ಮಾಡ್ತಾಳೆ. ಪಾದಸೇವೆ ಅವರು ಪಾದ ಕೆಳಗೆ ಬಂದಿರ್ತಾಳೆ ಲಕ್ಷ್ಮಿ, ಅದರಿಂದ ಆಕೆಗೆ ಐಶ್ವರ್ಯ ಬಂತು. ಅದಕ್ಕೆ ನಮ್ಮ ಐಶ್ವರ್ಯ ಶಾಸಕರು ನಾವು ಪಾದ ಸೇವನೆ ಮಾಡೋದು. ಒಂದು ಪಾದ ಸೇವನೆ ಅಂದ್ರೆ ದೇವರ ಪಾದಗಳು ಬೀಳೋದು, ಗುರುಗಳ ಪಾದಗಳು.
ಅರಿಶಿನ ಅಂದ್ರೆ ದೇವ್ರಿಗೆ ಪೂಜೆ ಮಾಡೋದು. ಆಮೇಲೆ ಒಂದಿನ ಅಂದ್ರೆ ಮನಸ್ಸು ಈ ಗಜೇಂದ್ರ ಮೋಕ್ಷ ಅಂತ ಬರ್ತಿದೆ. ಆ ಗಜೇಂದ್ರ ಅಂತಂದ್ರೆ ಅದು ಒಂದು ಕಥೆ ಇದೆ. ಆ ಗಜೇಂದ್ರ ಅಥವಾ ಮೊಸಳೆ ಕಾಲಿಸಿಕೊಂಡಾಗ ನಾರಾಯಣ ಸ್ವಾಮಿ ನಾರಾಯಣನ ನೆನೆಸಿ ಅವನು ವಂದನೆ ಮಾಡಿದ್ದಕ್ಕೆ ಅವನು ಬಂದು ಅವನು ಕಾಪಾಡ್ತಾನ, ಪ್ರಾಣ ಭಯದಿಂದ ಕಾಪಾಡ್ತಾನ ಅಂತ ಇದು ಕಥೆ ಇದೆ ಒಂದಿನ. ಆಮೇಲೆ ದಾಸ್ಯಭಕ್ತಿ ಅಂತ ನಮ್ದು ಏನೂ ಇಲ್ಲ. ನಾವು ಒಬ್ಬರನ್ನ ನಾವು ಭಕ್ತಿ ನಮ್ಮ ಆತ್ಮನಿವೇದನೆ ಮಾಡ್ಕೊಂಡು ಭಕ್ತಿಯನ್ನು ಆಚರಣೆ ಮಾಡ್ತೀವಲ್ಲ, ದಾಸ್ಯಭಕ್ತಿ ಹನುಮಂತನ ಭಕ್ತಿ ದಾಸ್ಯಭಕ್ತಿ. ಈ ಹನುಮಂತ ಸಾಕಷ್ಟು ಶಕ್ತಿವಾನದನ, ಅಷ್ಟ ಸಿದ್ಧಿ ನವನಿಧಿಗೆ ದಾತ ಅಂತ ಹೇಳ್ತಾರ. ಇಷ್ಟೆಲ್ಲ ಇದ್ರು ನಾವು ಹನುಮಂತನ ಯಾರಂತ ಏನ್ ಹೇಳ್ತಾನೆ, ನಾನು ಅಷ್ಟು ಸಿದ್ಧಿದಾಯಕ ಶಕ್ತಿ ಇದೆ ಅಂತ ಹೇಳುದಿಲ್ಲ. ನಾನು ರಾಮನ ಬಂಟ, ರಾಮನ ಸೇವಕ ಅಂತ ಹೇಳ್ತಾನೆ. ಹಂಗಿರ್ಬೇಕು, ಅದು ದಾಸ್ಯಭಕ್ತಿ. ಆಮೇಲೆ ಸಾಕ್ಯಂತ ಅಂತಂದ್ರೆ ಗೆಳೆತನ. ಮತ್ತೆ ಈಗ ಇದಕ್ಕೆ ಉದಾಹರಣೆ ಅಂತಂದ್ರೆ ಇವ ಅರ್ಜುನ ಮತ್ತು ಕೃಷ್ಣ, ಇದು ಸಾಕ್ಯತ್ವ, ಇವ್ರ ಭಕ್ತಿ. ಅರ್ಜುನ ಶ್ರೀಕೃಷ್ಣನ ಮೇಲೆ ಇಟ್ಟಂತ ಭಕ್ತಿ ಸಾಕಿ ಭಕ್ತಿ. ಆತ್ಮನಿವೇದನೆ ಅಂತಂದ್ರೆ ನಮ್ಮನ್ನು ನಾವು ಅರ್ಪಿಸ್ಕೊಂಡು ಬಿಡ್ತೀವಿ ಆತ್ಮನಿವೇದನೆ. ಈ ರೀತಿಯಾಗಿ ಭಕ್ತಿ ಮಾರ್ಗಗಳು, ಈ ಮಾರ್ಗಗಳನ್ನು ಅನುಸರಿಸಿ ತಾವು ಮುಕ್ತಿಯನ್ನು ಪಡಿತಾರೆ. ಅದೊಂದು. ಆಮೇಲೆ ಜ್ಞಾನಯುಗ ಅಂದ್ರೆ ಜ್ಞಾನ ಗಳಿಸ್ಕೊಂಡು. ಜ್ಞಾನಯುಗ ಉದಾಹರಣೆ ಅಂತಂದ್ರೆ ಇವರು ಸಿದ್ದೇಶ್ವರ ಸ್ವಾಮಿ, ಆಮೇಲೆ ಗೌತಮ ಬುದ್ಧ, ಇವರೆಲ್ಲ ಬೋಧಿವೃಕ್ಷಗಳಿಗೆ ಧ್ಯಾನ ಪಡೋರ. ಇದು ಜ್ಞಾನ ಅಂತಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆಮೇಲೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವುಗಳನ್ನು ದಾಟಿ ಮೀರಿಕೊಂಡಿದೆ ಅದು ಜ್ಞಾನಮಯ ಕೋಶ. ಆ ಜ್ಞಾನಮಯ ಕೋಶವನ್ನು ನಾವು ಹೊಕ್ಕಾಗ ಅದರೊಳಗೆ ಇರುವಂತ ನಮ್ಮ ಅದೇ ಕೊನೆಯ ಹಂತ, ಅದು ಸಚ್ಚಿತ್ ಆನಂದ ಅಂತ ಹೇಳ್ತೀವಿ ನಾವು. ಸಚ್ಚಿತ್ ಆನಂದ ಅದು ನಮ್ಮ ಕೊನೆಯದು. ಇದು ಜ್ಞಾನಯುಗದೊಳಗೆ ಬರ್ತೈತಿ. ಆಮೇಲೆ ಹಠಯೋಗ ಅಂತಂದ್ರೆ ನಾವು ಹಠ ಮಾಡೋದು, ನಾವು ಮಾಡಿಸಿ ಆಸೆ ತೀರಿಸ್ತೀವಿ, ಸಾಧಿಸಿ ತೋರಿಸಬೇಕು ಅಂತ. ಅವ್ರ ಹಠಯೋಗದ ಬಗ್ಗೆ ಬಹಳ ಕಠಿಣವಾದಂತ ಪರಿಶ್ರಮ ಇರ್ತದೆ ನೋಡೋದು, ಅದು ಹಠಯೋಗ. ಮುಂದೆ ನೆಕ್ಸ್ಟ್ ಬರೋದು ರಾಜಯೋಗ. ರಾಜಯೋಗ ಅಂತಂದ್ರೆ ಈ ಪತಂಜಲಿ ಯೋಗ ಸೂತ್ರಗಳು. ಪತಂಜಲಿ ಯೋಗ ಸೂತ್ರದಲ್ಲಿ ರಾಜಯೋಗ ಬರ್ತೈತಿ. ಪತಂಜಲಿ ಯೋಗ ಸೂತ್ರಗಳು 196 ಸೂತ್ರಗಳು. ಅದರೊಳಗೆ 4 ಅಧ್ಯಾಯಗಳು. ಒಂದನೇದು ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಸಮಾಧಿ ಪಾದದಲ್ಲಿ 51 ಸೂತ್ರ, ಸಾಧನ ಪಾದದಲ್ಲಿ 55 ಸೂತ್ರ, ವಿಭೂತಿ ಪಾದದಲ್ಲಿ 56 ಸೂತ್ರ, ಮತ್ತೆ ಕೈವಲ್ಯ ಪಾದದಲ್ಲಿ 34 ಸೂತ್ರ. ಇದರಲ್ಲಿ ಸಾಧನ ಪಾದ ಏನಿದೆಯಲ್ಲ, ನಾವು ಸಾಧಿಸೋದು ಸಾಧನ ಪಾದ, ಅದೇ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಇದನ್ನ ನಾವು ಪತಂಜಲಿಯಿಂದ ಕಲ್ತೀವಿ. ಪತಂಜಲಿ ಅಂದ್ರೆ ಯಾರು ನಿಮ್ಗೆ ಗೊತ್ತೈತೆ? ಯಾರಿಗಾರ ಗೊತ್ತೈತೆ? ಯಾರಿಗಾರ ಪತಂಜಲಿ ಅಂದ್ರೆ ಅವ್ರು ಋಷಿ, ಒಬ್ರು ಋಷಿ. ಅವ್ರಿಗೆ ಅವ್ರ ಜನನ ಹೇಗಾಯ್ತು ಅಂತಂದ್ರೆ ಪತಂಜಲಿ. ಪತ ಅಂದ್ರೆ ಬೀಳುದು, ಪತನ ಅಂತ ಹೇಳ್ತೇವೆ ನಾವು, ಬೀಳುದು. ಅಂಜಲಿ ಅಂದ್ರೆ ಒಬ್ರು ಇದು ಇಂದ್ರನ ಆಸ್ಥಾನದಲ್ಲಿ, ದೇವೇಂದ್ರನ ಆಸ್ಥಾನದಲ್ಲಿರುವಂತ ಒಬ್ಬ ಅಪ್ಸರೆ ಶಾಪಗ್ರಸ್ತಳಾಗಿ ಭೂಮಿಗೆ ಬಂದು ಜನಿಸ್ತಾಳ. ಆಕಿ ಸೂರ್ಯನಾರಾಯಣ ಕುರಿತು ನಾನು ಮಗು ಬೇಕಂತ ಹೇಳಿ ಸೂರ್ಯದೇವನನ್ನ ಸ್ಮರಣೆ ಮಾಡ್ತಾಳೆ. ಸ್ಮರಣೆ ಮಾಡಿದ್ರೆ ಸೂರ್ಯ ಪ್ರತ್ಯಕ್ಷ ಆಗಿ, ಇಲ್ಲ ನನ್ನಿಂದ ನಿಮಗೆ ಮಗುನ್ ಕೊಡಕ್ ಆಗಂಗಿಲ್ಲ, ನೀವು ವಿಷ್ಣುವಿನ ನೆನೆಸು, ವಿಷ್ಣುವಿನಲ್ಲಿ ಪೂಜೆ ಮಾಡೋ ಅಂತ ಹೇಳ್ತಾರ. ಅವಾಗ ಇವರು ಇಲ್ಲಿ ಭೂಲೋಕದಲ್ಲಿ ಇದು ಹಿಮಾಲಯ ಪರ್ವತದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಿರ್ತಾರೆ. ಅವರಿಗೆ ಅವಾಗಲೇ ಧನ್ವಂತರಿಯಿಂದ ಆಯುರ್ವೇದ ಶಾಸ್ತ್ರ ಸಿಕ್ಕಿರ್ತಿದೆ ಅವರಿಗೆ. ಅದರಿಂದ ರೋಗ ರುಜಿನಗಳನ್ನ ಗುಣ ಮಾಡ್ಕೊಂತಿರ್ತಾರೆ. ಆದ್ರೆ ಈ ರೋಗ ರುಜಿನಗಳು ಬರ್ತಾವ, ಈ ರೋಗ ರುಜಿನಗಳನ್ನ ತಡೆಗಟ್ಟೋದು ಹೇಗೆ, ಬರ್ಲಾರ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತೇಳಿ ಅವರಲ್ಲಿ ಋಷಿ ಮುನಿಗಳಲ್ಲಿ ಇದು ಏನು ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಕೂತ್ಕೊಂಡು ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣುವಿನ ಹತ್ರ ಹೋಗಿ ವಿಷ್ಣು ಹೇಳ್ತಾರೆ, ಇಲ್ಲ ನಮಗೆ ರೋಗ ಬಂದಾಗ ನಾವು ಗುಣಪಡಿಸ್ಬೋದು ನಮ್ಗೆ ಗೊತ್ತೈತಿ, ಬಟ್ ರೋಗ ಬರದಂತೆ ತಡಿಬೇಕಾಗ ಏನ್ ಮಾಡ್ಬೋದು. ಆಗ ವಿಷ್ಣು ಸಂಕಲ್ಪ ಮಾಡ್ಕೊಂಡು, ಆಯ್ತು ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿ ಒಂದು ಏನಾದ್ರು ದಾರಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಏನ್ ಹೇಳ್ತಾರೆ, ವಿಷ್ಣು ಏನ್ ಮಾಡ್ತಾನೆ, ಆದಿಶೇಷನ ಮೇಲೆ ಮಾಡಿರ್ತಾನೆ. ಆದಿಶೇಷನ ರೂಪವನ್ನ ಮಗುವಿನ ರೂಪದಲ್ಲಿ ಮಾಡಿ ಇಲ್ಲಿ ಪೂಜೆ ಮಾಡಿರ್ತಾರಲ್ಲ, ವಿಷ್ಣುವಿನ ಪೂಜೆ ಮಾಡ್ತಾರಲ್ಲ, ಗೂಣಿಕಾಸ್ತ್ರಿ ದೇವೇಂದ್ರನ ಆಸ್ತಿ ಅಂತ ಬಂದ ಆಕೆ ಪೂಜೆ ಮಾಡೋದೇ ಅಂಜಲಿನ ಹಿಡಿದಿರ್ತಾಳ. ಆ ಅಂಜಲಿ ಒಳಗೆ ಹಾವಿನ ರೂಪ ಅಂತ, ಮನುಷ್ಯ ರೂಪ ಮತ್ತು ಹಾವಿನ ರೂಪ ಅಂತ ಒಂದು ಋಷಿ ಅಂದ್ರೆ ಒಂದು ಕೂಸು ಆಕೆ ಅಂಜಲಿ ಒಳಗೆ, ಅದಕ್ಕೆ ಪತ ಬಿದ್ದಂತ ಅಂಜಲಿ ಬಿದ್ದಂತ ಪತಂಜಲಿ. ಅವನೇ ಮುಂದೆ ಯೋಗ ಸೂತ್ರಗಳನ್ನು ಬರೆದು ನಮ್ಮ ನಾಡಿಗೆ ಕೊಟ್ಟ. ಅದೇ ಪತಂಜಲಿ ಯೋಗ ಸೂತ್ರಗಳು. ಆ ಯೋಗದಲ್ಲಿ ಸಮಾಧಿ ಪಾದ, ಸಾಧನ ಪಾದ ಅಂತ ಹೇಳಿದೆ. ಸಾಧನ ಪಾದದೊಳಗೆ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ, ಈ ಅಷ್ಟಾಂಗ ಯೋಗದಲ್ಲಿ ಒಟ್ಟು 8 ಅಂಗಗಳು ಬರ್ತವೆ. ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ.
ಈ ಒಂದೊಂದಾಗಿ ಹೇಳ್ಬೇಕಂದ್ರೆ ಯಮ ಅಂದ್ರೆ ನಮ್ಮ ಜೀವನ ಶೈಲಿ, ನಾವು ಯಾವ ರೀತಿ ಇರಬೇಕು ಅನ್ನೋದು. ಅದರಲ್ಲಿ ಅಹಿಂಸೆ ಬರ್ತದೆ. ಅಹಿಂಸೆ ಅಂತಂದ್ರೆ ಯಾವುದೇ ಜೀವಿಗಳಿಗೆ ಹಾನಿ ಮಾಡದೇ ಇರೋದು, ಅದೇ ಅಹಿಂಸೆ. ಒಂದೊಂದು ಸೆಂಟೆನ್ಸ್ ಒಳಗೆ ಹೇಳ್ತೀನಿ, ಅಷ್ಟೇ ತಿಳ್ಕೊಂಡ್ಬಿಟ್ಟು. ಅಹಿಂಸೆ ಸತ್ಯ, ಅದರೊಳಗೆ ಸತ್ಯ ಅಂತ ಬರ್ತೇವೆ. ಅಹಿಂಸೆ ಸತ್ಯ. ಸತ್ಯ ಅಂದ್ರೆ ನಾವು ಸತ್ಯವನ್ನೇ ನೋಡಿಬೇಕು, ಯಾವಾಗ ಸುಳ್ಳು ಹೊಟ್ಟೆ ಹೇಳ್ಬಾರ್ದು. ಅಹಿಂಸೆ ಸತ್ಯ, ಇದು ಯಮದಲ್ಲಿ ಬರ್ತದೆ. ಆಮೇಲೆ ಆಸ್ತೆಯ, ಆಸ್ತಿ ಅಂತಂದ್ರೆ ಕದಿಯದೇ ಇರೋದು. ನಾವು ವಸ್ತುಗಳು ಪರ ವಸ್ತುಗಳು ಕದಿಯಲ್ಲ, ಒಬ್ಬರ ಮನಸ್ಸನ್ನು ಕದಿದ್ರು ಕೂಡ ಅದು ಆಸ್ತಿ ಅಂತ ಹೇಳ್ತಾರೆ. ಹಂಗೆ ನಾವು ಒಟ್ಟೆ ಏನು ಯಾವುದೇ ರೀತಿಯಿಂದ ಆಸೆ ಮಾಡೋಂಗಿಲ್ಲ. ಆಮೇಲೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ನಾವು ಇಂದ್ರಿಯಗಳ ನಿಗ್ರಹ ಮಾಡೋದು. ಬ್ರಹ್ಮಚರ್ಯ ಅಂದ್ರೆ ಬರೀ ಮದುವೆ ಆಗದೆ ಇರುವಂತದಲ್ಲ. ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳ ನಿಗ್ರಹ. ನಮ್ಮಲ್ಲಿ ಏಕಾದಶಿ ಇಂದ್ರಿಯಗಳು, ಆ ಇಂದ್ರಿಯಗಳ ನಿಗ್ರಹ ಮಾಡೋದು. ಆಮೇಲೆ ಅಪರಿಗ್ರಹ. ಅಪರಿಗ್ರಹ ಅಂತಂದ್ರೆ, ಪರಿಗ್ರಹ ಅಂತ ನಮ್ಗೆ ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಅವೇನು ಬೇಡ. ಅಪರಿಗ್ರಹ ಅಂತ ನಮ್ಮ ದುರಾಶೆ, ನಮ್ಮಲ್ಲಿ ಏನು ನಮ್ಗೆ ಎಷ್ಟು ಬೇಕೋ ಅಷ್ಟೇ. ಅದನ್ನು ನಾವು ಕಲಿಬೇಕಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳನ್ನ ಕಲಿಬೇಕು. ಬಹಳ ಸರಳ ಜೀವಿಗಳು. ಇದು ಅಪರಿಗ್ರಹ ಅಂತ ಹೇಳ್ತೀವಿ. ಇನ್ನು ಎರಡನೇದು ನಿಯಮ. ಯಮ ಇಂದ ನಿಯಮ. ನಿಯಮದಲ್ಲಿ ಮತ್ತೆ ಅದರಲ್ಲಿ ಶೌಚ ಅಂತ ಬರುತ್ತೆ. ಶೌಚದಲ್ಲಿ ಬಾಹ್ಯ ಶೌಚ, ಆಂತರಿಕ ಶೌಚ. ಬಾಹ್ಯ ಶೌಚ ನಾವು ದಿವಸ ಜಳಕ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅರಿವು ಚಲೋ ಅರಿವಿ ಹಾಕ್ಬಿಡ್ತೀವಿ, ಇದು ಬಾಹ್ಯ ಶೌಚ. ಆಂತರಿಕ ಶೌಚ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಆ ಮನಸ್ಸು ಸ್ವಚ್ಛ ಆಗುತ್ತೆ ನಮ್ಗೆ ಯೋಗದಿಂದ ಸಾಧ್ಯ. ನಾವು ಯೋಗಾಸನ ಮಾಡೋದ್ರಿಂದ, ಆಮೇಲೆ ಧ್ಯಾನ ಮಾಡೋದ್ರಿಂದ ಇವೆಲ್ಲ ಬರ್ತವೆ. ಇದು ಅದರಲ್ಲಿ ಶೌಚ ಆಯಿತು. ನೆಕ್ಸ್ಟ್ ಸಂತೋಷ. ಸಂತೋಷ ಅಂತಂದ್ರೆ ಸಂತೋಷಕ್ಕೂ ಆನಂದಕ್ಕೂ ಡಿಫರೆನ್ಸ್ ಐತೆ. ಸಂತೋಷ ಅಂತಂದ್ರೆ ಏನಂದ್ರೆ ಸಂತೃಪ್ತಿ. ನಾವು ಈಗ ಸದ್ಯ ನಾವು ಏನ್ ಮಾಡಾಕತ್ತೀವಿ ಇಲ್ಲೇ, ನಾವು ಯೋಗದಲ್ಲಿ ಕುಂತೀವಿ, ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಹೋಗ್ತೀವಿ, ಅದು ಹೋಗಂಗಿಲ್ಲ. ನಾವು ಇಲ್ಲೇ ಇರ್ತೀವಿ, ಪ್ರೆಸೆಂಟ್. ಪಾಸ್ಟ್ ಹಿಂದಿಂದೆಲ್ಲ ಬಿಟ್ಬಿಡುದು, ಮುಂದೂ ಏನೂ ನೋಡಂಗಿಲ್ಲ. ನಾವು ಈ ಸದ್ಯ ಯಾವ ರೀತಿ ಬದಲಾಗುತ್ತೆ ಅದೇ ರೀತಿ ಬದುಕು, ಇದು ಸಂತೋಷ. ತಪಸ್ಸದ ನಿರಂತರವಾದ ಅಭ್ಯಾಸ ತಪಸ್ಸು. ನಿರಂತರವಾಗಿ ನಾವು ಯೋಗ ಅಭ್ಯಾಸ ಮಾಡೋದು ತಪಸ್ಸು ಅಂತ ಹೇಳ್ತೀವಿ. ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು, ಅಂತರ್ಮುಖಿ ಆಗೋದು. ನಾವು ಯಾರು, ನಾವೇನು, ನಾವು ಯಾಕೆ ಬಂದಿವಿ ಭೂಮಿ ಮೇಲೆ, ಅದನ್ನು ತಿಳ್ಕೊಳ್ಳೋದು ಇದು ಸ್ವಾಧ್ಯಾಯ ಅಂತ ಹೇಳ್ತೀವಿ. ಇನ್ನೊಂದು ಈಶ್ವರ ಪಡೆದ. ನಾವೇನೇ ಮಾಡಿದ್ರು, ಒಳ್ಳೇದನ್ನು ಮಾಡ್ಲಿ ಕೆಟ್ಟದನ್ನು ಮಾಡ್ಲಿ, ದೇವ್ರ ಮೇಲೆ ಹಾಕಲ್ಲ. ಯಾವುದಕ್ಕೂ ನಾವು ಚಿಂತೆ ಮಾಡಲ್ಲ. ದೇವರಿಗೆ ಏನೇ ಮಾಡಿಸಿಯಪ್ಪ ನಮ್ಮ ಕೈಲಿ ಅಂತ ದೇವ್ರ ಮೇಲೆ ಬಾಗ್ತಿ ಈಶ್ವರ ಪಡೆದ. ಇವು ಹೀಗೆ ಯಮ ನಿಯಮಗಳು ನಮ್ಮ ಜೀವನ ಶೈಲಿಯನ್ನು ಹೇಳ್ತವೆ. ಮುಂದೆ ಇವೆಲ್ಲ ಆಚರಣೆ ಮಾಡಿದ ಮೇಲೆ ನಮ್ಗೆ ಆಸನಗಳು ಬರ್ತವೆ. ಆಸನಗಳನ್ನ ಕಲಿಸಿರಾಗಿದೆ. ಸೂರ್ಯ ನಮಸ್ಕಾರ ಅವೆಲ್ಲ, ವಿಷ್ಣು ನಮಸ್ಕಾರ ಎಲ್ಲ ಬರ್ತಾವೆ. ಅದರೊಳಗೆ ಮತ್ತೆ ಆಸನ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತೀವಿ, ಒಂದೇ ಸೆಂಟೆನ್ಸ್. ನಾವು ಒಂದು ಆಸನದೊಳಗೆ ಕನಿಷ್ಠ ಪಕ್ಷ 3 ರಿಂದ 8 ನಿಮಿಷ ನಾವು ಕುತ್ಕೊಳಕ್ ಬಂತಂದ್ರೆ, ಅಡಿಗಾಲ ಕುತ್ಕೊಳಕ್ ಬಂದ್ರೆ ನಮ್ಗೆ ಆಸನ ಸಿದ್ಧಿ ಆಗ. ಇದು ಆಸನ. ಅದನ್ನ ನಾವು ಎಲ್ಲ ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದಾಗ ಆಸನ ಸಿದ್ಧಿ ಆಗ್ತದೆ. ಮುಂದೆ ಆಸನ ಆಗಿರೋ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದ್ರೆ ಮನಸ್ಸಿನ ಕಲ್ಮಶಗಳು ಹೊರತೀವಿ. ಮನಸ್ಸಿನೊಳಗೆ ಏನಾದ್ರು ಕಲ್ಮಶ ಇದ್ರೆ ಹೊರತೀಗಂತದ್ದು. ಅಂದ್ರೆ ಬಾಹ್ಯ ವಸ್ತುಗಳ ಸಂವೇದನ ಅನುಭವನ ನಾವು ಹಿಂತೆಳ್ಬೋದು. ಬಾಹ್ಯ ವಸ್ತುಗಳು ನಮ್ಗೆ ಸಂವೇದನೆ ಆಗಿರ್ತಲ್ಲ, ಅದೈತಿ ಅದನ್ನೆಲ್ಲ ತೆಗೆದು ಹಾಕೋದು, ಇದು ಪ್ರತ್ಯಾಹಾರ. ಧಾರಣ ಅಂದ್ರೆ ಮನಸ್ಸನ್ನು ಧಾರಣೆ ಮಾಡೋದು. ಮನಸ್ಸನ್ನು ಧಾರಣೆ ಏಕಾಗ್ರತೆ ಸಾಧಿಸೋದೇ ಇದು ಧ್ಯಾನ. ಧ್ಯಾನ ಅಂದ್ರೆ ಚಿಂತನೆ, ದೇಹದ ಬಗ್ಗೆ ಚಿಂತನೆ ಮಾಡೋದು, ಸಮಾಜದ ಬಗ್ಗೆ ಚಿಂತನೆ ಮಾಡೋದು, ಚಿಂತನೆ ಧ್ಯಾನ. ಇದೇ ಧ್ಯಾನ. ಇದು ಧ್ಯಾನ ಮೀರಿದ ಮೇಲೆ ಸಮಾಧಿ ಸ್ಥಿತಿ ಬರುತ್ತೆ. ಅವಾಗ ನಾನಾಗಿರಂಗಿಲ್ಲ, ನಾನು ದೇವರಾಗಿರ್ತೇನೆ. ಅಂದ್ರೆ ಆತ್ಮ ಪರಮಾತ್ಮ ಸೇರಿದಾಗ ಅದೇ ಸಮಾಧಿ. ಇದು ಕೊನೆಯ ಹಂತ. ಈ ಹಂತಕ್ಕೆ ಇನ್ನೂರಿಗೆ ಯಾರು ತಲುಪಿಲ್ಲ ಅಂತ ಅನಿಸುತ್ತೆ. ಹಿಂದಿನ ಋಷಿಮುನಿಗಳು ತಲುಪಿರ್ಬೋದು, ಬಟ್ ಈಗಿನ ಕಲಿಯುಗದೊಳಗೆ ಯಾರು ಈ ಸ್ಥಿತಿಗೆ ಹೋಗಿಲ್ಲ. ಇದೇ ಈಗ ನಾವು ಧ್ಯಾನ ಮಾಡ್ತಾ ಏನಾಗ್ತಂದ್ರೆ ಒಂದು ವಿನೂತನವಾದ ಧ್ಯಾನದೊಳಗೆ ನಮ್ಮ ಒಂದು ಜ್ಞಾನ ಆಗುತ್ತೆ, ಜ್ಞಾನೋದಯ ಆಗುತ್ತೆ. ಆ ಜ್ಞಾನನೇ ಸಚ್ಚಿತ್ತ ಆನಂದ ಅಂತ ಹೇಳ್ತೇವೆ. ಈಗ ಅಷ್ಟಾಂಗದೊಳಗೆ ಆಸನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮುಂದೆ ಒಂದೊಂದು ಹಂತವಾಗಿ ಮೇಲೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಅವು ಕೆಲವೊಂದು ನಿಯಮಗಳಿರ್ತವೆ. ಆಸನ ಮಾಡ್ಬೇಕಾದ್ರೆ ಈ ನಿಯಮಗಳು, ಯೋಗಾಸನ ಮಾಡಲಿಕ್ಕೆ ಅವು ನಿಯಮಗಳೆಲ್ಲ ಹೇಳಿರ್ಬೇಕು. ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಈಗ ನಿಮ್ದು ಆಸನ ಬಗ್ಗೆ ಆಯ್ತು, ಯೋಗದ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡ್ರಿ. ಇನ್ನೊಂದು ವಿಚಾರ ಹೇಳ್ತೀನಿ, ಪತಂಜಲಿ ಬಗ್ಗೆ ತಿಳ್ಕೊಂಡ್ರಿ. ನಾವೀಗ ಔಷಧಗಳನ್ನ ತಂದಿವಿ. ಈಗ ಮೇಡಮ್ ಅವ್ರು ಹೇಳಿದ್ರು ಯಾವ್ಯಾವ ಏನೇನು ತಗೋಬೇಕು, ಯಾವ ಆಹಾರಗಳನ್ನ ತಗೋಬೇಕು, ಯಾವ ಆಹಾರ ಏನಾಗುತ್ತೆ ಅಂತ ಹೇಳಿ. ಈಗ ನಾವು ಒಂದು ಔಷಧ ಆ ಔಷಧದ ಬಗ್ಗೆ ಒಂದು 2 ಮಾತು ಹೇಳ್ತೀನಿ ನಿಮಗೆ. ಈಗ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಚವನ ಅಂತ ಋಷಿ ಇದ್ರು. ಚವನ ಋಷಿ ತಪಸ್ಸಿಗೆ ಕುಂದಿರ್ತಾನೆ, ಉಗ್ರವಾದ ತಪಸ್ಸು ಮಾಡ್ತಾನೆ. ಅವು ಯಾವುದೇ ಆಸೆಗಳಿಲ್ಲದೆ, ಏನೋ ಆಸೆಗಳಿಲ್ಲದೆ, ಯಾವುದೇ ದೇವರು ಮನಸ್ಸು ನಾನು ಅವ್ರಿಂದ ಏನೋ ವರ ಕೇಳ್ಕೊಂಡು ಯಾವುದೋ ಒಂದು ವಿಚಾರ ಇಲ್ಲ, ಬರೀ ಧ್ಯಾನ ಮಾಡ್ಕೊಂತ ತಪಸ್ಸಿಗೆ ಕುಂದಿರ್ತಾನೆ.
ತಪಸ್ಸು ಕೂತ ತಕ್ಷಣ ಅವನ ತಪಸ್ಸು 50, 60, 70 ವರ್ಷಗಳವರೆಗೆ ಅವ್ರ ತಪಸ್ಸು ನಿರಂತರವಾಗಿ ನಡೀತೈತಿ. ಅವಾಗ ಅವನಂತ ಜಾಗದೊಳಗೆ ಗೆದ್ದಲುಗಳು ಬೆಳೆದು ಅವೆಲ್ಲ ಗೆದ್ದಲು ಬೆಳೆದು ಪೂರ ಮಣ್ಣೊಳಗೆ ಮುಚ್ಚಿಬಿಡ್ತಾನ. ಇಲ್ಲಿ ಶರ್ಯಾತಿ ಎಂಬ ರಾಜ, ಶರ್ಯಾತಿ ರಾಜ ಯಾರು ಅಂತಂದ್ರೆ ಈಗ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಬರ್ತಾರಲ್ಲ ಅವನು ವಂಶಸ್ಥ ಶರ್ಯಾತಿ, ಯಯಾತಿ, ಶರ್ಯಾತಿ, ಮನು ಹೀಗೆಲ್ಲ ಮಾಡ್ತಾರೆ. ಆ ಶರ್ಯಾತಿ ರಾಜ ಬೇಟೆ ಆಡ್ತಾ ಆಡ್ತಾ ಆ ಕಾಡಿಗೆ ಬರ್ತಾನ. ಯಾರು ಈ ಚವನ್ ಋಷಿ ಅಂತ ಕಾಡಿ ಬಂದಾಗ ಬೇಟೆ ಆಡಿ ಸುಸ್ತಾಗಿ ರಾತ್ರಿ ಸಾಯಂಕಾಲವರೆಗೆ ಬೇಟೆ ಆಡಿ ಒಂದ್ ಕಡೆ ಬಿಡಾರ ಹೋಗ್ತಾರ. ಅವಾಗ ಶರ್ಯಾತಿ ರಾಜ ತನ್ನ ಮಗಳನ್ನ ಕರ್ಕೊಂಡ್ ಬಂದಿರ್ತಾನೆ. ಮಗಳ ಹೆಸರು ಸುಕನ್ಯಾ. ಆ ಸುಕನ್ಯಾ ಬಂದಿರ್ತಾಳ. ಸುಕನ್ಯಾ ಸುರದ್ರೂಪಿ ಹೆಣ್ಮಗಳಾಕಿ, ಸುರದ್ರೂಪಿ ಹೆಣ್ಮಗಳು. ಆಕೆ ತನ್ನ ಸಖಿಯ ಜೊತೆಗೆ ವಾಯುವಿಹಾರ ಕತೆ ಕಾಡಿನೊಳಗೆ ಅಡ್ಡಾಡ್ಕೊಂತ ಹೋಗ್ತಾಳ. ಇಲ್ಲಿ ಇದನ್ನ ನೋಡ್ತಾಳ, ಏನು ಋಷಿ ಕೂತಿದ್ದು ಬೆಳೆದಿರ್ತದೆ, ಬೆಳೆದಿರ್ತಲ್ಲ, ಅಲ್ಲಿ ನೋಡ್ತಾರ. ಅವನ ಕಣ್ಣುಗಳಿಂದ, ಋಷಿಗಳ ಕಣ್ಣುಗಳಿಂದ ಬೆಳಕು ಬರ್ತಿರ್ತೈತಿ. ಆ ಇದ್ರೊಳಗೆ ಗೋಲ್ ಇರ್ತಾರಲ್ಲ, ಆ ಗೋಲಿನ ಬೆಳಕು ಬರ್ತಿರ್ತೈತಿ. ಆಕೆ ಮಬ್ಬು ಗದ್ದಲಾಗಿ ಏನೋ ಬೆಳಕಲ್ಲಿ ಯಾವ್ದು ಗುಳ ಇರ್ಬೇಕಂತ ತಿಳ್ಕೊಂಡು ಕಡ್ಡಿ ತಗೊಂಡು ಚುಚ್ಚಿ ಬಿಡ್ತಾರ. ಎರಡು ಕಡ್ಡಿ ಚುಚ್ಚಿಗಳನ್ನ ಕಣ್ಣಿಗೆ ಚುಚ್ಚಿ ಬಿಡುತ್ತೆ. ಕಡ್ಡಿ ಚುಚ್ಚಿದಾಗ ಕಣ್ಣಿಂದ ರಕ್ತ ಬರುತ್ತೆ. ಅವು ಋಷಿ ನೋವು ಅಸಾಧ್ಯವಂತ ನೋವು ಆಗುತ್ತೆ. ಋಷಿ ಅಸಾಧ್ಯವಂತ ನೋವು ಆದ್ಕೊಳ್ಳಿ ನಾವು ಪೂರ ಹಿಂಗೆ ಕೈಯೆಲ್ಲ ಅದು ಒಡೆದು ಹೊರಗೆ ಬಂದ್ಬಿಡ್ತಾನೆ. ಇದನ್ನ ಯಾವುದು ಗೆದ್ದಲು ಕಟ್ಟಿದಂತ ಮಣ್ಣನ್ನು ಒಡೆದು ಹೊರಗೆ ಬರ್ತಾರೆ. ಅವಾಗ ಈಗ ನೋಡ್ತಾರ, ಕಣ್ಣು ಕಾಣಂಗಿಲ್ಲ, ಯಾರಂತ ಗೊತ್ತಿರಂಗಿಲ್ಲ. ಕಣ್ಣು ಮುಚ್ಚಿ ಕಣ್ಣೆಲ್ಲ ರಕ್ತ ಸಿಕ್ಕಾಗಿರ್ತೈತಿ, ಕಣ್ಣು ಕಾಣ್ತಾ ಇರಂಗಿಲ್ಲ. ಅವಾಗ ಶಾಪ ಕೊಟ್ಬಿಡ್ತಾನ, ಏನಂತ ನಿಮ್ಮ ಕುಲ ಎಲ್ಲ ನಾಶ ಆಗೋಲ್ಲ. ಅವಾಗ ಈಗ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾರ. ನಾನು ಹಿಂದಕ್ಕೆ ತಗೊಳಂಗಿಲ್ಲ, ಅಲ್ಲಿ ಪಶ್ಚಾತ್ತಾಪ ಪಟ್ಟಾಗ ನಾನು ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾನೆ. ಅವಾಗ ಈಗ ಬಂದು ರಾಜಿಗೆ ಹೇಳ್ತಾ, ಶರ್ಯಾತಿ ರಾಜಿಗೆ, ಇಲ್ಲ ಅಪ್ಪಾಜಿ ಹಿಂಗಾಯ್ತು, ನಾನು ಹಿಂಗೆ ಹೋಗಿ ಹಿಂಗೆ ಮಾಡ್ಬೇಕು ಎಲ್ಲ ಕತೆ ಸರಿ ಹೇಳ್ತಾರ. ಅವಾಗ ಅವನ ಬರ್ತಾನ. ಹೊಳ್ಳಿ ರಾಜ ಬಂದು ರಾಜ ಹೋಗಿ ಕಾಲು ನಮಸ್ಕಾರ ಮಾಡಿ, ನನ್ನ ಮಗಳು ತಪ್ಪು ಮಾಡ್ಯಾಳ, ಆ ತಪ್ಪು ಮಾಡಿದ್ರೆ ನನಗೇನು ಶಿಕ್ಷೆ ಕೊಡ್ತಿ ಕೊಡು, ಅದು ನನ್ನ ಕುಲಕ್ಕೆ ಶಿಕ್ಷೆ ಕೊಡಬೇಡ, ನನಗೆ ಶಿಕ್ಷೆ ಕೊಡ್ತೀನಿ ಅಂತ. ಇಲ್ಲ ನೀವು ಪಶ್ಚಾತ್ತಾಪ ಪಟ್ರೆ ನಾ ಪಶ್ಚಾತ್ತಾಪ ನಿಮ್ಗೆ ಆಯ್ತು ಅಂತಂದ್ರೆ ನಾನು ಶಾಪ ವಿಮೋಚನೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅವ ಏನು ಅಂತ ಹೇಳಿದ್ರೆ, ನನಗೆ ಕಣ್ಣು ಕಾಣಂಗಿಲ್ಲ, ನನ್ನ ಜೀವನ ನಡೆದುಸ್ತಾರ, ನಾನು ಇಲ್ಲಿ ಒಬ್ಬನೇ ಇರೋ, ಅದಕ್ಕೆ ನಿನ್ನ ಮಗಳನ್ನ ಕೊಟ್ಟು ನಾನು ಮದುವೆ ಮಾಡೋಕ್ಕೆ ಹೇಳ್ತಾನೆ. ಆಯ್ತಂತ ಹೇಳಿ ಆಗಿ ಶರ್ಯಾತಿ ರಾಜ ಏನ್ ಮಾಡಬೇಕಂತ ಗೊತ್ತಾಗುತ್ತೆ. ಇವ ರಾಜ, ಅವ್ರ ಋಷಿ, ಅದು ವಯಸ್ಸಾದ. ಅವಾಗ ಸುಕನ್ಯಾ ಏನ್ ಹೇಳ್ತಾ, ಸುಕನ್ಯಾ ಇಲ್ಲ ನಾನು ಮದುವೆ ಆಗ್ತೀನಿ, ಯಾಕೆ ನಾನು ತಪ್ಪು ಮಾಡಿ ನಾನು ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾನು ಮದುವೆ ಆಗ್ತೀನಿ ಅಂತ ಮದುವೆ ಆಗ್ಬಿಡ್ತೀನಿ. ಮದುವೆ ಅವನು ನಿರಂತರವಾಗಿ ಅವನು ಸೇವೆ ಮಾಡ್ತಾನೆ. ಆಕೆ ಸೇವೆ ಮಾಡಿ ಆ ಸೇವೆಗೆ ದೇವ್ರ ಜೊತೆಗೆ ಒಲಿತಾನೆ. ಒಳದು ಈ ದೇವಲೋಕದಲ್ಲಿ ಅಶ್ವಿನಿ ಕುಮಾರ್ ಅಂತ ಇಬ್ರು ಇರ್ತಾರೆ, ಅವ್ರ ಅವಳಿ ಜೋಡಿ ಅಶ್ವಿನಿ ಕುಮಾರ್. ಅಶ್ವಿನಿ ಕುಮಾರರು ದೇವಲೋಕದಲ್ಲಿರುವಂತವ್ರಿಗೆ ಚಿಕಿತ್ಸೆ ಮಾಡುವಂಥವ್ರು, ಅಂದ್ರೆ ಧನ್ವಂತರಿಂದ ಆಯುರ್ವೇದನ ಪಡ್ಕೊಂಡವರು, ಆಯುರ್ವೇದ ವೈದ್ಯ ಪದ್ಧತಿಯನ್ನು ಪಡ್ಕೊಂಡವರು. ಅವರು ಇವರು ದೇವ್ರ ನಮಸ್ಕಾರ ಸೇವೆ ಮಾಡಿದಾರ, ಅದಕ್ಕೆ ಭಕ್ತಿಗೆ ಮೆಚ್ಚಿ ಅವರಿಬ್ಬರು ಅಲ್ಲಿಗೆ ಭೂಮಿಗೆ ಬಂದು ಅವನಿಗೆ ಭೇಟಿ ಆಗ್ತಾರೆ. ಈ ಯಜ್ಞ ಯಾಗಾದಿ ಮಾಡೋದ್ನಾಗ ಹವಿಸ್ಸು ಅರ್ಪಿಸ್ತಾರೆ, ಶಿವನಿಗೆ ಅರ್ಪಣೆ ಮಾಡ್ತಾರ, ರುದ್ರನಿಗೆ ಅರ್ಪಣೆ ಮಾಡ್ತಾರೆ, ಹೀಗೆ ಅರ್ಪಣೆ. ಆದ್ರೆ ಅಶ್ವಿನಿ ಕುಮಾರಿಗೆ ಎಲ್ಲಿ ಅರ್ಪಣೆ ಮಾಡ್ತಿರಂಗಿಲ್ಲ, ಹವಿಸ್ಸನ್ನ ಅರ್ಪಣೆ ಮಾಡ್ತಿರಲ್ಲ. ಅದನ್ನ ನಿವೇದನೆ ಮಾಡ್ಕೊಳಕ್ ಅವನ ಹತ್ರ ಬರ್ತಾರ. ಅವ್ರು ಋಷಿಗೆ ಬೇಕಾಗಿ ಹೇಳ್ತಾರ, ಇಲ್ಲ ನಾನು ನಿಮ್ಮ ಮಡದಿಗೆ ಮಾಡೋ ಭಕ್ತಿಗೆ ನಾವು ಮೆಚ್ಚಿದೀವಿ, ಅದಕ್ಕೆ ನಾನು ಇಲ್ಲಿ ಬಂದು ನಿಮ್ಮ ಭೇಟಿ ಆಗಿದ್ದೀವಿ ಅಂತ ಹೇಳ್ತಾನೆ. ಹೇಳ್ಕೊಂಡು ಆಯ್ತು ಅಂತ ಹೇಳ್ತಾನೆ. ಅವಾಗ ಆಕೆ ನನ್ನ ಭಕ್ತಿಗೆ ಮೆಚ್ಚಿದೆ ಅಂತ ಅನ್ಕೊಳಕ ನನಗೆ ನನ್ನ ಒಂದು ಆಸೆ ಈಡೇರಿಸ್ಕೊಳ್ತೀನಿ ಅಂತ. ಏನು ಆಸೆ ಅದು? ನನ್ನ ಈಗ ಇವನಲ್ಲ ಋಷಿ, ನನ್ನ ಗಂಡ ಋಷಿ, ಆ ಋಷಿಯನ್ನ ಯೌವನ ಭರಿತವನ್ನಾಗಿ ಮಾಡು. ಆಯ್ತು ನಾನು ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ನಮ್ಗೆ ಒಂದು ಕಂಡೀಷನ್, ಏನು ಒಂದು ಷರತ್ತು ಐತಿ. ಏನು ನಾವು ಯೌವನ ಭರಿತವನ್ನಾಗಿ ಮಾಡ್ತೀವಿ, ಆದ್ರೆ ಅವ ನಮಗ ದೇವಲೋಕದಲ್ಲಿ ಹವಿಸ್ಸನ್ನು ಅರ್ಪಿಸಾಕ ಅವ ಅನುಕೂಲ ಮಾಡಿಕೊಡ್ಬೇಕು. ಅವನು ಇದು ಮಾಡ್ಬೇಕು, ಅವನ ತಪಶಕ್ತಿಯಿಂದ ಹವಿಸ್ಸನ್ನು ಅರ್ಪಣೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಬೇಕು. ಅವ್ರಿಗೆ ಯಾರು ಇರ್ತಾರಂತ ಅವ್ರ ಹೆಸರು, ನಮ್ಮ ಅಶ್ವಿನಿ ಕುಮಾರ್ ಹೆಸರು ಹವಿಸ್ಸನ್ನು ಅರ್ಪಿಸ್ಬೇಕು ಅಂತ ಹೇಳ್ತಾನೆ. ಆಯ್ತಂತ ಒಪ್ಕೊಂತಾನ. ಒಬ್ಬನ ಆಯ್ತು ನಾನು ನಿಮ್ಮ ಯೌವನ ಭರಿತವನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಸುತ್ತಮುತ್ತ ಕಾಡು ಇರ್ತಾರಲ್ಲ, ಕಾಡಿನೊಳಗೆಲ್ಲ ಜಡಿ ಬುಡಿಗಳು, ಅಂದ್ರೆ ಅವೆಲ್ಲ ಆಯುರ್ವೇದ ಔಷಧಿಗಳನ್ನ ತಗೊಂಬಂದು, ಬೇರ್ ತಗೊಂಬಂದು, ಹಣ್ಣುಗಳನ್ನ ತಗೊಂಡು ಅವನ್ನೆಲ್ಲ ಕೂರಿಸಿ ಒಂದು ಔಷಧಿ ರೆಡಿ ಮಾಡ್ತಾರೆ. ಔಷಧಿ ರೆಡಿ ಮಾಡಿ ಅವ್ನಿಗೆ ತಿನ್ನಿಸ್ತಾರ. ಅಲ್ಲಿ ಒಂದು ಸರೋವರ ಇರ್ತಿ, ಅದ್ರೊಳಗೆ ಮುಳಿಗೆ ಎದ್ದು ಬಾ ಅಂತ ಹೇಳ್ತಾರೆ. ಅವ್ನು ಹೋಗಿ ಮುಳಿಗೆ ಎದ್ದು ಬಂದ್ರೆ ಯೌವನ ಭರಿತವಾಗಿ ಆಗ್ತಾನ. ಅದು ಯೌವನ ಭರಿತವಾಗಿ ಆಗ್ತಾನೆ. ಯೌವನ ಭರಿತವಾಗಿ ಮುಂದೆ ಅವ್ರಿಗೂ ಸಂಸಾರ ನಡೆಸ್ತಾರ. ಅವ ಚವನ ಋಷಿ, ಅವ ತಿನ್ಸಿದ್ದು ಒಂದು ಲೇಹ,
ಅವ್ನು ತಿಳಿಸಿದ್ರು. ಅದೇ ಚ್ಯವನಪ್ರಾಶ. ಇದೆಲ್ಲ ನೋಡಿಲ್ಲ ಚ್ಯವನಪ್ರಾಶ, ಅದೇ ಹೆಸರಿಲ್ಲ ಚ್ಯವನಪ್ರಾಶ. ಆ ಚ್ಯವನಪ್ರಾಶ ನೀವೆಲ್ಲರೂ ವಯಸ್ಸಾದವರಿದ್ದರೂ ಕೂಡ ವಯಸ್ಸಾದವರಿದ್ದರೂ ಕೂಡ ವಯಸ್ಸೇತರಾಗಿ ಅಂದ್ರೆ ಯೌವನವಂತರಾಗಿ ಇರಲಿ ಅನ್ನೋದಕ್ಕೆ ಅದನ್ನು ತಗೊಂಬಂದಿನಿ, ನಿಮ್ಗೆಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಾ ಈ ಕೊನೆಯದಾಗಿ ಮತ್ತೇನು ಹೇಳೋದು ಸಾಕು, ಇಷ್ಟು ಸಾಂಗವಾಗೈತಿ. ಈಗ ಕೊನೆಯದಾಗಿ ನನ್ನ ದೇಶದ ಯೋಧರಿಗೆ ಮತ್ತು ಅನನ್ಯರು ರೈತರಿಗೆ ನಮಸ್ಕಾರ ತಿಳಿಸಿ ತಮಗೆಲ್ಲ ನಮಸ್ಕಾರ. ಸಂತರಲ್ಲ, ಮಹಾತ್ಮರಲ್ಲ, ವೈದ್ಯಾಧಿಕಾರಿಗಳು ಸುಮ್ಮ ಗುಳಿಗೆ ಬರೆಯೋದ ನೋಡಿರ್ತೀರಿ ನಾವು. ಯಾವ ಸಂತ ಮಹಾತ್ಮರು ಕಡಿಮೆ ಅದಾರಿ? ಅದಕ್ಕೆ ಹೇಳ್ತಾನೆ ಡಿ ವಿ ಜಿ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬಹುಬಹುದು ಹೊರಗಡಿ. ಎಷ್ಟೋ ಜನ್ಮದ ಪುಣ್ಯದಿಂದ ಒಬ್ರು ನಮ್ಮ ಸಂತರ ಅಂತಂದ್ರೆ ಕ್ಯಾವಿ ಬಟ್ಟೆಯಲ್ಲಿ ಬರ್ಬೇಕಂತೇನಿಲ್ಲ. ಇವು ಪ್ಯಾಂಟ್ ಶರ್ಟ್ ಹಾಕೊಂಡು ವೈದ್ಯಾಧಿಕಾರಿಗಳಾಗಿ ಸೆಟೋಸ್ಕೋಪ್ ಹಾಕೊಂಡು ಎಲ್ಲೇ ಅವರು ಶುಶ್ರೂಷೆ ಮಾಡ್ಬೋದು. ಆದ್ರೆ ಯಾವ ಪಾಂಡಿತ್ಯ ಕಡಿಮೆ? ನಿನ್ನೆ ಸಾಯಂಕಾಲ ತಿಳಿಸಿ ಅವ್ರಿಗೆ ಸಾಯಂಕಾಲ ತನಕ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಷ್ಟೋ ಆಧ್ಯಾತ್ಮಿಕ ಆಳವಾಗಿ ಅವರು ಎಲ್ಲ ವಿಷಯಗಳನ್ನ ಹೇಳಿದ್ರು ಅಂತಂದ್ರೆ ಸುಮಾರು ಒಂದು ತಿಂಗಳು ಬೇಕಿದೆ ಪ್ರವಚನ ಎಲ್ಲರೂ ಯಾರನ್ನ ಮಾಡಬೇಕು ಅಂತಂದ್ರೆ ಸಂಕ್ಷಿಪ್ತವಾಗಿ ಸರಳವಾಗಿ. ಅದಕ್ಕೆ ನಿಮ್ಗೆ ಯಾವಾಗ ಮತ್ತೆ ಮತ್ತೆ ಬೇಕು ಮರ್ತಂಗ ಆಯ್ತು ಅಂದ್ರೆ ಅಷ್ಟಂಗ ಏನು ಅಂತ ಪ್ರಶ್ನೆ ಮರ್ತೀವಿ ಅಂತಂದ್ರೆ ಮತ್ತೆ ನೀವು ವಿಡಿಯೋನ ಒಂದ್ಸರಿ ನೀವು ಓಪನ್ ಮಾಡಿ ಮತ್ತೆ ನೀವು ನೋಡ್ಕೊಳ್ಳಿಕ್ಕೆ ಇದೊಂದು ಸುಧಾವಕಾಶ ಬಂತು. ಅದಕ್ಕೆ ಡಿ ವಿ ಜಿ ಅವರು ಹೇಳಿದ ಮಾತಿನ ಸತ್ಯ ಆಯ್ತು. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಬರ್ಬೋದು, ಆದ್ರೆ ಆ ಕಣ್ಣು ನಮ್ಗೆ ತೆಗೆದಿರ್ಬೇಕು. ಇವರು ಯಾವ ಸಂತ ಮಹಾತ್ಮರಿಗೆ ಕಡಿಮೆ ಇಲ್ಲ ಅಂತ ಹೇಳಿ ನೋಡಿ ನಾವು ಗಟ್ಟಿಮುಟ್ಟಾಗ್ಲಿಕ್ಕೆ ಯೋಗ ಕಲಿಸ್ತಾ ಇದ್ವಿ. ಅದ್ರ ಜೊತೆಗೆ ಚ್ಯವನಪ್ರಾಶದ ಇತಿಹಾಸ ಹೇಳಿದ್ವಿ, ಹೇಗೆ ಚ್ಯವನಪ್ರಾಶ ಹೆಸರು ಬಂತು ಅನ್ನೋದ್ರ ಬಗ್ಗೆ. ಈಗ ನಮ್ಮ ಹಿರಿಯರು ಬಂದು ನಮ್ಮ ವೈದ್ಯಾಧಿಕಾರಿಗಳಿಗೆ ಒಂದಿಷ್ಟು ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಇಲ್ಲ ನಂದಲ್ಲ ಅವರು ಪಪ್ಪಣ್ಣರ್ ಸರ್, ಗಡಿನರ್ ಸರ್, ಹಿರಿಯರು ಬಂದು ದಯವಿಟ್ಟು ಬೇಗನೆ ಸಮಯ ಬೇಗ ಆಗಿರೋದ್ರಿಂದ ಈಗ ಅದ ನಂತರದಲ್ಲಿ ಒಂದು ಫೋಟೋ ಸೆಷನ್ ಮಾಡಿನೇ ಈಗ ಹೋಗುವಾಗ ಒಯ್ದು ಬಿಡ್ರಿ ಅಂತ. ಈಗ ಚ್ಯವನಪ್ರಾಶ ಎಲ್ಲರೂ ಕೊಡ್ತಾರೆ, ಬಂದು ಒಯ್ದು ಬಿಡ್ರಿ ಅಂತ. ಫಸ್ಟ್ ನೀವು ಲಕ್ಷಾಂತರ ರೂಪಾಯಿ ಮೆಡಿಸಿನ್ ತಗೊಂಡು ಕೊಡಕ್ಕೆ ಭಾಳ ಸಂತೋಷ. ಒಂದು ಫೋಟೋ ಸೆಕ್ಷನ್ ಮಾಡೋಣ. ಮಹಿಳೆಯರೆಲ್ಲರೂ ಇವತ್ತು ಮೇಲೆ ಬರಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವಂತ ಈ ಒಂದು ಯೋಗ ಶಿಬಿರಕ್ಕೆ ಶ್ರೀ ಗಿರೀಶ್ ಲದ್ವಾ ಗುರುಜಿಯವರ ಆಹ್ವಾನದ ಮೇರೆಗೆ ನಮ್ಮ ಹುನಗುಂದ ತಾಲೂಕಿನ ಆಯುಷ್ ಇಲಾಖೆ ವೈದ್ಯಾಧಿಕಾರಿಗಳಾದಂಥ ಶ್ರೀಯುತ ನಿಡಗುಂದಿ ಸರ್ ಅವರು, ಡಾಕ್ಟರ್ ನಿಡಗುಂದಿ ಸರ್ ಅವರು ಹಾಗೂ ಶ್ರೀಮತಿ ಡಾಕ್ಟರ್ ಗಂಗಾ ಮೇಡಮ್ ರವರು ಆಗಮಿಸಿ ನಮ್ಮ ಗ್ರಾಮದ ಎಲ್ಲ ಯೋಗ ಶಿಬಿರಾರ್ಥಿಗಳು ಇನ್ನೂ ಆರೋಗ್ಯ ಮತ್ತು ಸದೃಢವಂತರಾಗಿ ಇರಲು ಆಯುಷ್ ಇಲಾಖೆಯಿಂದ ಸಿಗುವಂಥ ಕೆಲವೊಂದು ಪ್ರೋಟೀನ್ ಮತ್ತು ಚ್ಯವನಪ್ರಾಶಗಳನ್ನು, ಲಕ್ಷಾಂತರ ರೂಪಾಯಿ ಚ್ಯವನಪ್ರಾಶಗಳನ್ನು ತಂದು ಈ ಒಂದು ಎಲ್ಲರಿಗೆ ಕೊಡಲು ತೆಗೆದುಕೊಂಡು ಬಂದಿರುತ್ತಾರೆ. ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಯೋಗ ಶಿಬಿರಾರ್ಥಿ ವತಿಯಿಂದ ಮತ್ತು ನಮ್ಮ ಶ್ರೀ ಚನ್ನಮಲ್ಲಮ್ಮ ಶ್ರೀ ರುದ್ರಸ್ವಾಮಿ ಮಠದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಎಲ್ಲ ಶಿಬಿರಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಆಯುರ್ವೇದ ಕಾಲೇಜಿನ ಹುನಗುಂದ ಮತ್ತು ಇಳಕಲ್ಲ ದವಾಖಾನೆಯಿಂದ ಆಗಮಿಸಿರ್ತಕ್ಕಂಥ ನಿಡಗುಂದಿ ಮತ್ತು ಗಂಗಾ ಮೇಡಮ್ಮ ಹಾಗೂ ಗಿರೀಶ್ ಲದ್ವಾ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತದೆ. ಈಗ 6 ವರ್ಷದಿಂದ ನಾವು ಇಲ್ಲಿ ಯೋಗ ಶಿಬಿರ ಮಾಡಿದ್ವಿ. ಮತ್ತೆ ಯಾಕೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ತಮ್ಮನ್ನು ಕಾಡ್ತಿರ್ಬೋದು. ಈಗ ದೀಪ ಹಚ್ಚಿರ್ತೀವಿ, 1 ತಾಸು 2 ತಾಸು ಆದ್ಕೊಳ್ಳೋ ಅದಕ್ಕೆ ಮಂಕ ಬರ್ತೈತಿ. ಮಂಕ ಬಂದ ಏನೈತಿ, ದೀಪ ಸಣ್ಣದಾಗತ್ತ. ಮತ್ತೆ ಅದಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಅದು ಕುಡಿ ತೆಗಿಬೇಕು. ಕುಡಿ ತೆಗೆದ್ರೆ ಮತ್ತೇನೈತಿ, ದೀಪ ಬೆಳಗುತ್ತೆ. ಹಂಗೆ ಯಾವುದೇ ಒಂದು ವಿಷಯವನ್ನು ಭಾಳ ದಿವಸ ಆದ್ರೆ ಮರುವಾಗಿರುತ್ತೆ. ಅದನ್ನು ಪುನಃ ವಿಷಯವನ್ನು ಅದನ್ನು
ತಮ್ಮ ಗಮನಕ್ಕೆ ತಂಬಂದು ಮಾಡಿದ್ರಪ್ಪ ಅಂತಂದ್ರೆ ಅದರ ಒಂದು ಯೋಗ್ಯತೆ ಮತ್ತು ಅದರ ಪ್ರಭಾವ ಜಾಸ್ತಿ ಆಗುತ್ತೆ ಅನ್ನೋ ಭಾವದಿಂದ ನಮ್ಮ ಮೊನ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಶಿವಾನುಭವಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಂಪಾಯಿ ಮಾಡ್ರಿ ಅಂತೇಳಿ ನಮ್ಮ ಸಿಂಪಿ ವೀರೇಶ್ ಅವರು ಎಲ್ಲರೂ ಕುಡ್ಕೊಂಡು ಮಾಡ್ರಿ ಅಂತ ಕೇಳಿದ ಮೊದಲು ಮಾಡಿದ್ವಲ್ರಿ ಅಂತಂದ್ರೆ ಇನ್ನೇನು ಮಾಡ್ರಿ ಅಂತ. ಆಮೇಲೆ ಈಗ ನಾವು ಈ ತರಬೇತಿ ತೊಗೊಂಡಿರ್ತೀವಿ, ತರಬೇತಿ ತೊಗೊಂಡ್ಮೇಲೆ ನಮ್ಗೆ ವಯಸ್ಸಾಗಿರ್ತೈತೆ, ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಗ್ರಾಮದಿಂದ ಮತ್ತು ಈ ಒಂದು ಯೋಗದಿಂದ ಅವ್ರಿಗೆ ಸಂದೇಶ ಕೊಡಬೇಕಾದ್ರೆ ಪುನಃ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅವಶ್ಯಕತೆ ಇದೆ ಅಂತೇಳಿ ನನ್ನ ಭಾವನೆ. ಯಾಕಂದರೆ ಕಾರ್ಯಕ್ರಮವನ್ನು ಮೇಲಿಂದ ಮೇಲೆ ಮಾಡೋದ್ರಿಂದ ಏನು ಅವಾಗ ಕಲಿಸಿದ್ದ ಈಗ ಅವತ್ತ 6 ವರ್ಷದಿಂದ ಯಾರು ಬಂದಿರಿ ಅವತ್ತೇನು ಕಲಿಸ್ಯಾರ ಇವತ್ತು ಅದನ್ನ ಕಲಿಸ್ತಾರೆ, ಅದನ್ನು ಬದಲಿ ಮಾಡೋಕ್ಕೆ ಬರೋಲ್ಲ. ಆದ್ರೆ ಇಂದಿನ ಪೀಳಿಗೆಗೆ ಅದನ್ನು ನಾವು ಸಂದೇಶವನ್ನು ಕಳಿಸ್ಬೇಕಲ್ಲ, ನಮ್ಮ ಊರಿನಲ್ಲಿಗೆ ಒಂದು ಆರೋಗ್ಯವಂತರಾಗಿ ಇರಬೇಕಲ್ಲ, ನಮ್ಮ ಊರಿನ ಜನರು ಆರೋಗ್ಯವಂತರಾಗಬೇಕಲ್ಲ ಅನ್ನೋ ಉದ್ದೇಶದಿಂದ ಪುನಃ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಅವಾಗ 8 ದಿವಸ ಆದರೂ ತಾವೇ ಕಾರ್ಯಕ್ರಮ ಮಾಡಿ ಕೊನೆಯದಲ್ಲಿ ಕೆಲವೊಬ್ರನ್ನ ಕರೆಸಿದ್ರು. ಆದ್ರೆ ಈಗ ಒಂದು ವಿಶೇಷತೆಯನ್ನು ಮಾಡ್ಲಿಕ್ಕೆ ಹತ್ಯಾರ. ಮೊನ್ನೆ ಅಮರೇಶ್ವರಾಜ್ ಅವ್ರನ್ನ ಕರೆಸಿದ್ರು, ಅವರಿಂದ ಅವರ ಅಮೃತ ನುಡಿಗಳನ್ನು ಹೇಳಿಸಿದ್ರು. ಆ ನಂತರ ಇವತ್ತು ವೈದ್ಯಾಧಿಕಾರಿಗಳನ್ನ ಕಳಿಸಿ ಭಾಳ ನಮ್ಮ ಗಂಗಾ ಮೇಡಮ್ ಅವರು ಊಟ ಯಾವಾಗ ಮಾಡಬೇಕು ಏನಿದೆ ಇವತ್ತು ಅಗಸಿ ಬಗ್ಗೆ ಹೇಳಿದರು, ಕೆಲವೊಂದು ಕಾಯಿಪಲ್ಯ ಬಗ್ಗೆ ಹೇಳಿದರು. ಎಲ್ಲ ಅದನ್ನು ನಮ್ಗೆ ತಿಳ್ಕೊಳ್ಳಿಕ್ಕೆ ಬಂತಪ್ಪ ಅಂತಂದ್ರೆ ಅದು ನಮ್ಮ ಮನೆಯಲ್ಲಿ ನಾವು ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಐತೆ ಅನ್ನೋದು ನಮ್ಮ ಮೇಡಮ್ ಅವರು ಭಾಳ ಚಂದ. ನಮ್ಮ ಗ್ರಾಮದ ಪರವಾಗಿ ಅವ್ರಿಗೆ ನಾವು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ದೊಡ್ಡವರಲ್ಲಿ ದೊಡ್ಡ ಭಾವನೆ ಇರುತ್ತೆ. ನಮ್ಮನ್ನು ಯಾಕೆ ಸನ್ಮಾನ ಮಾಡೋಲ್ರಿ ಅಂತ ನಾವು ಕಾಯ್ತಿರ್ತೀವಿ. ನಾವು ಸನ್ಮಾನ ಮಾಡಕ್ಕೆ ಹೋದ್ರೆ ಒಲವು ಮಾಡಿದ್ರಿ ಅಂತಾರೆ. ಏನು ಒಲವು ಮಾಡೋದ್ರಾಗ ಏನೈತಿ? ತಾವು ನಮ್ಮ ಗ್ರಾಮಕ್ಕೆ ಇವತ್ತು 4 ಗಂಟೆಗೆ ಎದ್ದು ಗಾಡಿ ತಗೊಂಡು ಇಷ್ಟು ಸಾವಿರಾರು ರೂಪಾಯಿ ಔಷಧ ತೊಗೊಂಬಂದು ನಮ್ಮೆಲ್ಲರಿಗೆ ಏನು ವಿತರಣೆ ಮಾಡ್ತಾರಲ್ಲ, ಮತ್ತು ನಿಮಗೆ ಗೌರವಿಸ್ಲಾರ್ದ ಮತ್ತಾರಿಗೆ ನಾವು ಗೌರವಿಸ್ಬೇಕಾಗತ್ತೆ. ಇಂಥ ಸಮಾಜಮುಖಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜವನ್ನು ಬೆಳೆಸಲಿಕ್ಕೆ, ಸಮಾಜಕ್ಕೆ ಒಳ್ಳೆಯದನ್ನು ಕೊಡಲಿಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಆ ದೇವರು ಇವ್ರನ್ನ ರೂಪಿಸಿ ಇಲ್ಲಿಗೆ ಕಳಿಸಿದ್ದಾನೆ ಅನ್ನುವ ಭಾವನೆ ಇವತ್ತು ನಮ್ಮಲ್ಲಿ ಬರಬೇಕಾಗುತ್ತೆ. ಅವ್ರ ಬಗ್ಗೆ ನಾವು ಗೌರವದಿಂದ ಅವ್ರು ಹೇಳಿದರು, ಒಂದೇ ಮಾತನ್ನೇ ಹೇಳಿದರು, ಹಿಂದಕ್ಕೆ ನಾ ಈ ಊರಿಗೆ ಬಂದಿದ್ದೆ, ಈ ಊರಾಗ ಒಂದು ಆಯುರ್ವೇದಿಕ್ ಕಾಲೇಜ್ ಶಾಲೆ ದವಾಖಾನೆಯನ್ನು ತೆಗಿಬೇಕಂತ ಮಾಡಿದೆ. ಅವಾಗ ಏನೋ ಸಹಕಾರ ಕೊಟ್ಟರೋ ಕೊಳ್ಳಿಲ್ಲ ಅಥವಾ ಯಾರಿದ್ರೋ ಗೊತ್ತಿಲ್ಲ. ಆದ್ರೆ ಅವರು ಈ ಏನೋ ಆಸೆ ಐತಲ್ಲ, ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಗೆ ಇನ್ನೊಂದು ದವಾಖಾನೆ ಹೋಗ್ರಿ, ಭೇಟಿ ಕೊಡ್ರಿ, ಇದು ಮಾಡ್ರಿ ಅಂತಂದ್ರೆ ಡಾಕ್ಟ್ರು, ನಾವು ಪಂಪಯ್ಯರು, ನಮ್ಮ ಅಣಿಯವರು, ಉಸಿರು ಕುಡ್ಕೊಂಡು ನಮ್ಮ ವೀರೇಶ್ ಅವರು, ನೀವು ಪತ್ರಿಕಾ ನಮ್ಮೊಂದು ಏನಾದರೂ ಪ್ರಚಾರ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ಅವರಲ್ಲಿ ತಮ್ಮೆಲ್ಲ ಗ್ರಾಮದ ವತಿಯಿಂದ ಮತ್ತು ತಮ್ಮೆಲ್ಲ ಹಿರಿಯರ ವತಿಯಿಂದ ಮತ್ತು ಲಘುವರ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ತೀನಿ. ಯಾವ ಸಹಕಾರ ಬೇಕು, ತನು ಮನ ಧನ 3ರಿಂದ ನಾವು ಸಹಕಾರ ಕೊಡ್ತೀವಿ. ನಮ್ಮೂರಿಗೆ ಒಂದು ದವಾಖಾನೆ ಮಾಡಿಕೊಡ್ರಿ ಅಂತೇಳಿ ಅವರಲ್ಲಿ ವಿನಂತಿಸಿಕೊಂಡು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಶಿಬಿರಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತಾ ಅಂದರೆ ನಮ್ಮ ಹಿರೇಶ್ ಹಡ್ಪದ್ಗೆ ಇವತ್ತು ನಾವು ಸನ್ಮಾನ ಮಾಡ್ಬೇಕಾಗೈತೆ ನಾಳೆ ಕಾರ್ಯಕ್ರಮ. ಯಾಕಂದ್ರೆ ನನಗೆ ಇಲ್ಲೇ ನೋಡ್ಲಿಕ್ಕಾಗಿ ತಾನ ಬಂದಾನ, ತನ್ನ ಹೆಂಡತಿ ಕರ್ಕೊಂಬಂದಾನ, ಹಳದ ತಾಯಿ ತಂದಾನ, ಪಡೆದ ತಾಯಿ ತಂದಾನ, ಮಗನ ಕರ್ಕೊಂಬಂದಾನ. ನಾನು ಇಲ್ಲೇ ಹಂಗ ಕಣ್ಣ ಆಡಿಸಿ ನೋಡಿದೆ ಯಾರ್ಯಾರು ಏನಂದ, ಮಗನ ಕರ್ಕೊಂಬಂದಾನ, ತಾಯಿ ಕರ್ಕೊಂಬಂದಾನ, ಹಡದ ತಾಯಿ ತಂದಾನ, ಪಡೆದ ತಾಯಿ ತಂದಾನ, ಹೆಂಡತಿ ಕರ್ಕೊಂಬಂದಾನ. ಇಷ್ಟೆಲ್ಲ ಒಂದು ಈ ಯೋಗದಲ್ಲಿ ಅವನ್ನ ತೊಡಿಕೊಂಡನಂದ್ರ ಈ ಯೋಗ ಶಿಬಿರಾರ್ಥದಿಂದ ಅವನ್ನ ನಾವು ಸನ್ಮಾನ ಮಾಡಲಿಕ್ಕೆ ಯೋಗ್ಯತೆ ಐತೆ. ಡಾಕ್ಟರ್ ಕೂಡ ತಮ್ಮ ಹೆಣ್ಮಕ್ಳು ಕರ್ಕೊಂಬಂದ, ನಮ್ಮ ಸ್ಥಾವರ ಮಠ ಅವರು ತಮ್ಮ ತಾಯಿಯವ್ರನ್ನ ಕರ್ಕೊಂಬಂದ. ಈ ರೀತಿ ಎಲ್ಲ ಒಬ್ರಿಗೊಬ್ರು ಬಂದು ನಾವು ಅಷ್ಟೇ ಆರೋಗ್ಯದಿಂದ ಇರೋದಲ್ಲ, ಕುಟುಂಬ ಸಮೇತ ಆರೋಗ್ಯವಾಗಿರ್ಬೇಕು. ಮನ್ಯಾಗ ಎಲ್ಲಾರು ಆರಾಮಿದ್ರಪ್ಪ ಅಂತಂದ್ರೆ ಗಳಿಗೆ ತಾನ ಆಗತ್ತ. ಮನ್ಯಾಗ ಯಾರು ಆರಾಮಿರ್ಲಿಲ್ಲಪ್ಪ ಅಂತಂದ್ರ ನಾವು ದುಡ್ದಿದ್ದೆಲ್ಲ ದವಾಖಾನಿಗೆ ಹೋಗುತ್ತ ಅಥವಾ ನೆಮ್ಮದಿ ಇರೋದಿಲ್ಲ. ಆ ಒಂದು ವಿಷಯದಲ್ಲಿ ಏನು ಎಲ್ಲರನ್ನ ಕರ್ಕೊಂಡ್ಬಂದು ಈ ಒಂದು ಯೋಗ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು. ಇನ್ನಿಷ್ಟು ಹೆಚ್ಚಿಗೆ ಜನರು ಬರ್ಬೇಕಾಗಿತ್ತು. ಯಾಕೋ ಏನೋ ಅವ್ರಿಗೇನು ಸಂಕೋಚ ಆಗೈತು, ಏನು ಇಲ್ಲಿ ಬಂದ್ರ ಏನಾರ ನಾವು ಖರ್ಚು ಗಿರ್ಚಿ ಕೇಳ್ತಾರ ಅಂತ ಹೇಳ್ಬಿಟ್ಟಾರೋ, ಇನ್ನಿಷ್ಟು ಜನ ಬರ್ಬೇಕಾಗಿತ್ತು, ಬಂದಿಲ್ಲ. ಆದ್ರೂ ಎಲ್ಲ ಶಿಬಿರಾರ್ಥಿಗಳಲ್ಲಿ ನಾನು ವಿನಂತಿ ಪೂರ್ವಕ ಕೇಳ್ತೀನಿ, ನಾಳೆಯಿಂದ ನಿಮ್ಮ ಹೆಣ್ಮಕ್ಳನ್ನ, ನಿಮ್ಮ ತಾಯಾರನ್ನ ಹೆಚ್ಚಿಗೆ ಕರ್ಕೊಂಡ್ಬಂದು ಇನ್ನೂ 2 ದಿವಸ ಏನೈತಲ್ಲ ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ
ಒಂದು ಸಮಾಪ್ತಿಯ ಮಾಡೋಣ. ಮತ್ತು ಗಿರೀಶ್ ಅವರು ಹೇಳಿದಂಗೆ ನಮ್ಮ ಅಜ್ಜವರು ಇದರಿಂದ ಬಂದಾರ, ಮಾನಸ ಸರೋವರದಿಂದ ಬಂದಾರ. ಅವ್ರೂ ಕೂಡ ನಾವು ಉಸಿರು ಕೂಡಿ ವಿನಂತಿ ಮಾಡಿಕೊಂಡು ಅವತ್ತ ಕೊನೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಕೊಡೋಣ. ಅವ್ರನ್ನೂ ಬಂದ್ರಪ್ಪ ಅಂತಂದ್ರೆ ಅವರು ಸಂತೋಷ ಪಡ್ತಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಅಜ್ಜವರು ಭಾಳ ಒಂದು ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ಊರಿನ ಜನರಿಗೆ ಒಳ್ಳೆಯದಾಗಲಿ ಅಂತ ಭಾವನೆ ಮಾಡುವಂಥ ಒಬ್ಬ ಸ್ವಾಮಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಸಿಕ್ಕಾರ. ಅವ್ರನ್ನೂ ಕೂಡ ಆಹ್ವಾನ ಮಾಡಮ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಏನೇ ಕೊನೆಯ ಕಾರ್ಯಕ್ರಮಕ್ಕೆ ಏನೇ ವ್ಯವಸ್ಥೆ ಬಂದರೂ ಕೂಡ ನಾವೆಲ್ಲರೂ ಮಾಡ್ತೀವಿ ಅಂತೇಳಿ ಗಿರೀಶ್ ಅವ್ರಿಗೆ ಮಾತು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಬಂದಿರತಕ್ಕಂಥ ಅತಿಥಿಗಳಿಗೆ ಆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಾವು ಅವ್ರಲ್ಲಿ ಕೇಳಿಕೊಂಡು ನನಗೆ ಮಾತನಾಡಲಿಕ್ಕೆ ಅವಕಾಶ. ಯಾಕಂದ್ರೆ ಮಾತಾಡಕತ್ತೀರಿ, ಭಾಳ ಮಾತಾಡ್ತೀವಿ. ಮಾತಾಡೋದನ್ನು ಕಡಿಮೆ ಮತ್ತು ಮಾತನಾಡುವುದರಲ್ಲಿ ಒಂದು ಗೌರವಯುತವಾಗಿ ಮಾತನಾಡಬೇಕಾಗಿದ್ದು ನನ್ನ ಧರ್ಮ ಅಂತೇಳಿ ಭಾವಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀ ಬೊಪ್ಪಣ್ಣ ಸಜ್ಜನ್ ಅವರಿಗೆ. ನಮ್ದು ಇನ್ನೊಂದು ನಿವೇದನೆ ಡಾಕ್ಟರ್ ನಿಡಗುಂದಿ ಸರ್ ಹತ್ರ. ನಿಮ್ಮ ಆಯುಷ್ಯ ಏನದ ಭಾಳ ಪ್ರಚಾರ ಮಾಡೋಕ್ಕಾಗ ಆಯುರ್ವೇದ. ಅದಕ್ಕೋಸ್ಕರ ನಮ್ಮ ಗ್ರಾಮದಲ್ಲಿ ಸಾಧ್ಯ ಆದಂದ್ರೆ ನೀವು ಶಿಬಿರಗಳನ್ನು, ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸ್ಲಿಕ್ಕೆ ಅನುಕೂಲ ಆತಂದ್ರೆ ಗ್ರಾಮದೊಳಗೆ ಪ್ರತಿ 3 ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಒಂದು 6 ತಿಂಗಳಿಗೊಮ್ಮೆ ಮಾಡಿದ್ರೆ ಚಲೋ ಆಗ್ತದೆ ಅಂತಂದು ಈ ಮೂಲಕ ಇವರು ಡಾಕ್ಟರ್ ನಿಡಗುಂದಿ ಸರಲ್ಲಿ ಕೇಳ್ಕೊಳ್ತೇನೆ. ನಾಳೆ ವಿಶೇಷ ಕಾರ್ಯಕ್ರಮ, ನಾಳೆ ಕೊನೆ ದಿವಸದ್ದು ಎಲ್ಲರೂ ಸಮಯಕ್ಕೆ ಬೇಗನೆ ಬಂದು ಇಲ್ಲೇ ಹಾಜರಾಗಬೇಕು. ಅದೇ ರೀತಿ ನಾವು ನಮ್ಮ ಶ್ರೀ ಡಾಕ್ಟರ್ ಚನ್ಮಲ್ಲ ಸ್ವಾಮಿಗಳನ್ನ ನಾಳೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲು ಪ್ರಯತ್ನ ಮಾಡ್ತೀವಿ. ಅವರು ಬರ್ತಾರೆ. ಇದ್ರಂದ್ರೆ ನಾಳೆ ಒಂದು ಕಾರ್ಯಕ್ರಮ, ಕೊನೆಯ ಕಾರ್ಯಕ್ರಮ ಮುಗಿಸಿ ಈ ಒಂದು ಯೋಗ ಶಿಬಿರವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸ್ತೀವಿ ಅಂತಂದು ತಮ್ಮ ಮೂಲಕ ಇಲ್ಲಿ ಕೇಳಿಕೊಳ್ತೇನೆ. ಓಕೆ, ವಿತರಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಯಥಾ ಪ್ರಕಾರ ಯೋಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಹೇಳಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನಗೆ 2 ಜವಾಬ್ದಾರಿನ ಹೊರಿಸಿದ್ದಾರೆ ನಿಮ್ಮೂರವರು, ನಿಮ್ಮೂರೆಲ್ಲ ಹಿರಿಯರೆಲ್ಲರೂ. ನಾನು ಇದಕ್ಕೆ ಆಭಾರಿಯಾಗಿದ್ದೇನೆ. ನಾನು ದವಾಖಾನೆಯನ್ನು ಸ್ವಲ್ಪ ಅವ್ರಿಗೆ ತೊಂದರೆ ಇದ್ದದು, ಆದರೂ ನಾನು ಪ್ರಯತ್ನ ಮಾಡ್ತೇನೆ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿಸೋಕೆ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಆದರೆ ಶಿಬಿರವನ್ನು ಮಾತ್ರ ನಿರಂತರವಾಗಿ ಮಾಡೋಣ ಅಂತ. ಪ್ರತಿ ತಿಂಗಳು ಒಂದು ಮಾಡೋದು ಮಾಡೋಣ. ಶಿಬಿರವನ್ನು ಮಾಡಲಿಕ್ಕೆ ನಾನು ಮೆಡಿಸಿನ್ ತರ್ತೀವಿ. ನಿಮ್ಮ ಇಲ್ಲಿ ಯಾವ್ದಾರು ಒಂದು ಸ್ಕೂಲ್ನಾಗರಾಗಲಿ, ಯಾವ್ದಾರು ಒಂದು ರೂಮ್ನಾಗರಾಗಲಿ, ಇಲ್ಲಿ ನಮಗೊಂದು ರೂಮ್ ಕೊಟ್ಟರೆ ಸಾಕು ನಾವು ಮಾಡ್ತೀವಿ. ಅದನ್ನು ಮಾತ್ರ ನಾನು ಹೇಳ್ತೀನಿ. ಆಮೇಲೆ ಇಲ್ಲಿವರೆಗೆ ನಾನು ಅಲ್ಲಿಂದ ಇಲ್ಲಿವರೆಗೆ ಕರೆಸಿ ನಾನು ಸನ್ಮಾನ ಮಾಡಿ ಇಷ್ಟೆಲ್ಲ ಮಾಡಿದ್ರಿಂದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ಹಿರಿಯರಿಗೂ ಯೋಗ ಬಂಧುಗಳು ನಮಸ್ಕಾರ ಸಲ್ಲಿಸಿ ಇನ್ನೊಂದು ಹೇಳ್ತೀನಿ. ಈ ಒಂದು ಕಥೆ ಹೇಳ್ತೀನಿ. ನಂಗೆ ಸುಮ್ಮನೆ ಟೈಮ್ ಐತಲ್ಲ ಹೇಳ್ರಿ. ಈಗ ಒಂದು ಜಾತ್ರೆ ಒಳಗೆ ಒಬ್ಬ ಗೊಂಬೆ ಮಾರಿದಿರ್ತಾನೆ. 3 ಥರದ ಗೊಂಬೆ ಇಟ್ಟಿರ್ತಾನೆ 3 ಪುಟ್ಟಿ ಒಳಗೆ. 1ನೇ ಥರದ ಗೊಂಬೆ, 2ನೇ ಥರದ ಗೊಂಬೆ, 3ನೇ ಥರದ ಗೊಂಬೆ. 1ನೇ ಥರದ ಗೊಂಬೆ ಒಳಗೆ 3 ನೋಡಕ್ಕೆ ಸೇಮ್ ಇರ್ತಾವೆ. ಬಣ್ಣ ಸೇಮ್ ಇರ್ತೈತಿ, ವೇಟ್ ಸೇಮ್ ಇರ್ತೈತಿ, ಆಮೇಲೆ ಆಕಾರ ಸೇಮ್ ಇರ್ತೈತಿ, ಯಾವುದೂ ಫರಕ್ ಇರಂಗಿಲ್ಲ. ಆದ್ರೆ ಒಬ್ಬಂದು ಕೇಳ್ತಾನೆ, 1ನೇ ಗೊಂಬೆ ರೇಟ್ ಕೇಳ್ತಾನೆ, 100 ರೂಪಾಯಿ ಅಂತ ಹೇಳ್ತಾನೆ. 2ನೇ ಗೊಂಬೆ ರೇಟ್ ಕೇಳ್ತಾನೆ, 200 ರೂಪಾಯಿ ಅಂತ ಹೇಳ್ತಾನೆ. 3ನೇ ಗೊಂಬೆ ರೇಟ್ ಹೇಳ್ತಾನೆ, 500 ರೂಪಾಯಿ ಅಂತ ಹೇಳ್ತಾನೆ. ಎಲ್ಲ ಸೇಮ್, ಅದು ಯಾಕೆ ಡಿಫ್ರೆನ್ಸ್ ಐತಿ? ಅವಾಗ ಅವ ಹುಚ್ಚದ ನೀವು ಸುಮ್ಮನೆ ಎಲ್ಲ ಒಂದದವು, ಸುಮ್ಮನೆ ಯಾವುದು ಮಾಡ್ಬೇಕಂತ ಅಂತ ಹೋಗ್ಬಿಡ್ತಾನೆ. ಇನ್ನೊಬ್ಬ ಜ್ಞಾನವಂತ ಬರ್ತಾನೆ, ಬಂದು ನೋಡ್ತಾನೆ, ಕೇಳ್ತಾನೆ, ಇಷ್ಟು ರೇಟ್ ಎಲ್ಲ ಹೇಳ್ತಾನೆ. ಇಲ್ಲ ಇವ್ನು ಹೇಳಿದ್ರೊಳಗೆ ಏನೋ ಅರ್ಥ ಐತಿ ಅಂತ ತಿಳ್ಕೊತಾನ. ಅರ್ಥ ಯಾಕೆ ಇಷ್ಟ್ಯಾಕೆ ಈಗ ಎಲ್ಲ ಸೇಮ್ ಅದಾವು, ರೇಟ್ ಯಾಕೆ ಹೆಚ್ಚೈತಿ? ಇದಕ್ಕೆ ಈಗ ಇದು 1ನೇದಕ್ಕೆ ಯಾಕೆ ರೇಟ್ ಕಡಿಮೆ ಐತಿ? ಅವಾಗ ಹೇಳ್ತಾನ, ಗೊಂಬೆ ತೋರಿಸ್ತಾನೆ. ಒಂದು 1ನೇ ಪುಟ್ಟಿನ ಗೊಂಬೆಗಳು ತೊಗೊಂಡು ಒಂದು ಕಡ್ಡಿ ತೊಗೊತಾನೆ. ಕಡ್ಡಿ ತೊಗೊಂಡು ಕಿವಿಯಾಗಿ ಇಡ್ತಾನೆ. ಅದು ಈಗ ಇವಾಗ ಆಯ್ತು ಹೊರಗೆ ಬರ್ತೈತಿ. 2ನೇ ಗೊಂಬೆ ತೊಗೊತಾನೆ, ಅದು ಕಿವಿಲಿ ಹಾಕಿದ್ರೆ ಮೆದುಳಿಗೆ ಹೋಗುತ್ತೆ, ಬಾಯಿಗೆ ಬರ್ತೈತಿ. ಇಲ್ಲ ಮೆದುಳಿಗೆ ಹೋಗ್ತೈತಿ. ಇನ್ನೊಂದು ಗೊಂಬೆ ತೊಗೊತಾನೆ, ಅದು ಕಿವಿ ಹಾಕಿದ್ರೆ ಹೊಟ್ಟೆಗೆ ಬಂದು ಮತ್ತೆ ಬಾಯಿಗೆ ಬರ್ತೈತಿ. ಅವಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಅದು ಡಿಫ್ರೆನ್ಸ್ ನಿಮ್ಗೆ ಹೇಳ್ತೀನಿ. ಅಂದ್ರೆ ಇಲ್ಲಿ ಬಂದು ನೀವು ಕೇಳಿರಲ್ಲ, ಈ ಕಿವಿಯಾಗಿ ಕೇಳಿ ಕಿವಿಯಾಗಿ ಬಿಡಬೇಡ್ರಿ. ಅದು 1ನೇ ಗೊಂಬೆ, ಅದು ಕಿಮ್ಮತ್ತು ಇರೋಂಗಿಲ್ಲ. 2ನೇ ಗೊಂಬೆ ಏನಂದ್ರೆ ಕೇಳಿದ್ದನ್ನು ತಲೆ ಇಟ್ಕೊಳ್ಳೋದು, ಅದು ಸ್ವಲ್ಪ ಕಿಮ್ಮತ್ತು ಜಾಸ್ತಿ. ಅದು ಇನ್ನೊಂದು ಗೊಂಬೆ ಅಂದ್ರೆ ನಾವು ಕೇಳಿದ್ದನ್ನು ಅರ್ಗಿಸ್ಕೊಂಡು ಬೇರೆದವ್ರಿಗೆ ಹೇಳಬೇಕು. ನೀವು ಬೇರೆಯವ್ರಿಗೆ ಹೇಳಿದಾಗ ನಿಮ್ಗೆ ಜ್ಞಾನ ಹೆಚ್ಚಾಗುತ್ತೆ. ಅದಕ್ಕೆ 3ನೇ ಗೊಂಬೆ ಆಗೋಣ ಎಲ್ಲರೂ. ಅದಕ್ಕೆ ತಾವೆಲ್ಲರೂ 3ನೇ ಗೊಂಬೆ ಆಗೋಣ ಅಂತ ಹೇಳ್ತಾರೆ. ನಮಗೆ ಕರೆಸಿ ನಿರ್ಮಾಣ ಮಾಡೋದಕ್ಕೆ ನಾನು ಧನ್ಯವಾದ ಅರ್ಪಿಸಿ ನಾನು ಏನು ಮಾತಾಡ್ತೀನಿ. ತೊಂದರೆ ಇದಾವ ಅಂತ ಹೇಳಿದ್ವಿ.
ಇಲ್ಲ ಅಂದ್ರೆ ಈಗ ಸ್ಯಾಂಕ್ಷನಿಂಗ್ ಬರೋದು ಸ್ಯಾಂಕ್ಷನ್ ಇಲ್ಲ. ಈಗ ಆಸ್ಪತ್ರೆ ಆಗದೇ ಇದ್ರು ಕೂಡ ಹುಡುಗನ್ ಸರ್ ಒಂದು ಮಾತು ಹೇಳಿದ್ರು, ಡಿಸೈನ್ ರೋಗ ಬರಲ್ಲ, ತಿಂಗಳಿಗೊಮ್ಮೆ ಬೇಕಾದ್ರೂ ನೀವು ಕರ್ಸಿದ್ರಂದ್ರೆ ನಮಗೊಂದು ಯಾವ್ದೋ ರೂಮ್ ಕೊಟ್ಟ ಸಾಕು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದಾರಲ್ಲ. ಹಾಗೆ ಬಂದಿರತಕ್ಕಂಥ ನಿಡುಗನ್ ಸರ್ಗೆ, ಗಂಗಾ ಮೇಡಮ್ ಅವ್ರಿಗೆ, ನಮ್ಮ ಪಪ್ಪಣ್ಣ ಸಜ್ಜನ್ ಅವ್ರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಕಳಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಯಾವ ನಿರೀಕ್ಷೆ ಪಡ್ತಿಲ್ಲ, ಏನೋ ಅದು ಪ್ರಕೃತಿ ನಿಯಮ ಅನುಗುಣವಾಗಿ ಹಾಗೆ ಒಂದು ಕರೆ ಮಾಡ್ತಾ ಇದ್ವಿ. ಅದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಸಕ್ತಿಯಿಂದ ನೋಡಿ ಇವತ್ತು ಜಸ್ಟ್ ಮಸ್ತಾಗಿ ಬಂದಿದ್ದೀರಿ. ಇಷ್ಟು ಅಚ್ಚುಕಟ್ಟಾಗಿ ಕೊಡ್ತಾರೆ, ಅವ್ರಿಗೂ ಸಂತೋಷ ಆಗ್ತದೆ. ಅವ್ರು ಕರೀದು ಎಲ್ಲ ಒಂದು ಸಾಮಗ್ರಿಗಳನ್ನು ಒಯ್ದ್ರು ಕೂಡ ಬರ್ರಿ ಬರ್ರಿ ಅಂದ್ರೆ 4 ಜನ ಅವ್ರು ಸೇರ್ತಿರೋದಿಲ್ಲ. ಇಂಥ ಒಂದು ಸ್ಥಳಾವಕಾಶ ಇಷ್ಟು ಶಿಸ್ತುಬದ್ಧಾಗಿ ನೀವು ಕೂತಿರೋದು ನೋಡಿ ಅವ್ರಿಗೂ ಕೂಡ ತುಂಬ ಸಂತೋಷವಾಗಿರ್ತದೆ. ಅವ್ರು ಮತ್ತೆ ಮತ್ತೆ ಬಂದು ನಮ್ಮ ಕನಗಲ್ ಗ್ರಾಮದ ಜನರಿಗೆ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಲಿ ಅಂತ ಅವರಲ್ಲಿ ಹರಕೆಯನ್ನು ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮನು ಯಶಸ್ವಿಯಾಯಿತು. ಕಾರ್ಯಕ್ರಮ ನಮ್ಮದು ನಾಳೆ 7ನೇ ದಿನ ನಮ್ಮ ಕಾರ್ಯಕ್ರಮ ಮುಕ್ತಾಯ. ಹೌದಲ್ಲ ಸರ್? ನಾಳಿನ ಕಾರ್ಯಕ್ರಮ ಮುಕ್ತಾಯ. ಮಾನಸ ಸರೋವರದಿಂದ ಯಾರೆಲ್ಲ ನೀವು ಸಂಪರ್ಕದಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಅಜ್ಜರಿದ್ರಿ, ಕೇವಲ ಅವ್ರು ಗರಿಯಣ್ಣವ್ರು ಸರ್ ಮಾಡಬೇಕು, ಪಂಪಣ್ಣವ್ರು ಮಾಡ್ಬೇಕು ಹಂಗಲ್ಲ, ಪ್ರತಿಯೊಬ್ಬರು ಕರೆ ಮಾಡಬೇಕು. ನೀವು ಮಾನಸ ಸರೋವರದಿಂದ ಬಂದಿರಲ್ಲ, ನಮಗೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನೀವು ಬರಬೇಕು, ನಿಮ್ಮ ದರ್ಶನ ಭಾಗ್ಯ ನಮ್ಗೆ ಕೊಡಬೇಕು. ನಮ್ಮ ಯೋಗ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಯಾರ ಕಾರ್ಯಕ್ರಮ ಇದು? ಗಿರೀಶ್ ಅವ್ರದಲ್ಲ, ಪಂಪಣ್ಣವ್ರದಲ್ಲ, ಇದು ಪ್ರತಿ ನಿಮ್ಮ ಒಬ್ಬರ ಕಾರ್ಯಕ್ರಮ. ಇದು ನಾಳಿನ ಮುಕ್ತಾಯ ಸಮಾರೋಪ ಕಾರ್ಯಕ್ರಮ. ನಾಳೆ ಬರಬೇಕಾದ್ರೆ ಮಹಿಳೆಯರು ಒಂದಿಷ್ಟು ಶೇಂಗಾ ಬೀಜ ರಾತ್ರಿ ನೆನೆ ಹಾಕ್ಬೇಕು. ಇಷ್ಟು ಮತ್ತು ಗಿರೀಶ್ ಗಟ್ಲೆ ತಂದಿರ್ಬೇಕು, ಇಷ್ಟು ಶೇಂಗಾ ಬೀಜ ತರಬೇಕು. ನಾಳೆ ಒಂದು ಸಣ್ಣ ಬೆಲ್ಲದ ಕಣ್ಣಿ ಪುರುಷರು ತರಬೇಕು. ಅದಕ್ಕೆ ನಾನು ನಾಳೆ ಹೇಳ್ತೀನಿ, ಓಕೆನಾ? ಇಷ್ಟು ನೀವು ಬೆಲ್ಲ ತರಬೇಕು, ಪುರುಷರು ಬೆಲ್ಲ ತರಬೇಕು, ಮಹಿಳೆಯರು ರಾತ್ರಿ ನೆನೆ ಹಾಕಬೇಕು, ಬೆಳಿಗ್ಗೆ ಶೇಂಗಾ ಬೀಜನ ತರಬೇಕು. ಯಾಕಂದ್ರೆ ಮಹಾಪ್ರಸಾದ ಕ್ವಿಂಟಲ್ ಗಟ್ಟಲೆ ಉಪ್ಪಿಟ್ಟು ಮಾಡ್ಸೋದಾರ ಇಲ್ಲಿ. ಹಾಗಾಗಿ ಮಹಾಪ್ರಸಾದ ಶೇಂಗಾ ಬೆಲ್ಲದ ಮಹತ್ವ ಅದು ಎಷ್ಟು ರುಚಿಯಾಗಿರ್ತದೆ, ಅದ್ರ ಏನೆಲ್ಲ ಉಪಯೋಗ ಅನ್ನೋದ್ರ ನಾಳೆ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ಎಲ್ಲೋ ಒಂದು ಹಕ್ಕಿಗಳು ದೂರದಲ್ಲಿ ಇರ್ತಿದ್ದು, ಅದೊಂದು ಹಾಡಿದೆಯಲ್ಲ, ಕೇಳಿದ್ರಿ ನೀವು? ರೆಂಬೆ ಕಂಬೆಯ ಮೇಲೆ ಗೂಡು ಕಟ್ಟಿದವ, ರೆಕ್ಕೆ ಬಲಿತ ಹಕ್ಕಿ, ಮಲಿಗ್ಯಾವ ಗೂಡಿನಾಗ ಮಲಿಗ್ಯಾವ ಮರಿ ಹಕ್ಕಿಯ, ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಅಂದ ಪ್ರೀತಿ ಮಾಡುವಂಥ ಹೃದಯಗಳು ನೀವಿದ್ದೀರಿ. ಅಂತ ಸನ್ಮಾನ ಮಾಡಿದ್ರು ತಪ್ಪ, ಏನು ಮಾಡಿದ್ರು ಅದು ಸರಿನೇ. ಅಂಥ ಜೀವಿಗಳಿಗೆ ತುಂಬ ಆನಂದ ಮಾಡಿದ್ದೀರಿ. ಎಲ್ಲೋ ಒಂದು ಕರೆ ಮಾಡಿ ನಾ ಯಾವುದೂ ರೂಪರೇಷೆಗಳನ್ನ ಮೊದಲ ಯಾವುದೂ ಹೇಳಿಲ್ಲ, ಇದು ಅವಾಗಿಂದ ನಡೀತಾ ಇದ್ದದು. ಇಲ್ಲಿ ಎಷ್ಟು ಗ್ರಾಮಸ್ಥರು ನಮ್ಗೆ ಸಹಕಾರ ಮಾಡ್ತಿರೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಆ ಚವನ್ಪ್ರಾಶಗಳು ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಸರ್ ಹೇಳಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಅದು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೆ ತಿನ್ನಿಸಿ. ಅದಕ್ಕೆ ಏನೆಲ್ಲ ಇದ್ರೂ ಕೂಡ ನಮ್ಗೆ ಸರ್ ಕಡೆ ನಂಬರ್ ಇರ್ತದೆ, ಎನಿ ಟೈಮ್ ನೀವು ಕಾಲ್ ಮಾಡಿ ಅದ್ರ ಉಪಯೋಗ